ಎಲ್ಲರಿಗೂ ನಮಸ್ಕಾರ. ಆತ್ಮೀಯರೇ, 1789 ಫ್ರಾನ್ಸಿನ ಮಹಾಕ್ರಾಂತಿ ಅಂತಕ್ಕಂಥ ವಿಷಯವನ್ನು ಆರಂಭಿಸಿ ಈ ಕಳೆದ ಅವಧಿಯಲ್ಲಿ ನಾವೇನು ಮಾಡಿದ್ವಿ ಅಂತಂದ್ರೆ ಫ್ರಾನ್ಸ್ ಕ್ರಾಂತಿ ಜರುಗಲಿಕ್ಕೆ ಕಂಡು ಬರತಕ್ಕಂಥ ಪ್ರಮುಖ ಕಾರಣಗಳನ್ನ ವಿವರ ಸಹಿತವಾದಂತಹ ಮಾಹಿತಿಯೊಂದಿಗೆ ಏನು ಮಾಡಿದ್ವಿ ಅಂತಂದ್ರೆ ಚರ್ಚೆಯನ್ನು ಕೈಗೊಂಡಿದ್ವಿ. ಸದ್ಯದ ಅವಧಿಯಲ್ಲಿ ಇದೇ ಫ್ರಾನ್ಸ್ ಕ್ರಾಂತಿಯನ್ನ ಮುಂದುವರಿಸಿ ಇವತ್ತಿನ ಅವಧಿಯಲ್ಲಿ ನಾವೇನು ಮಾಡೋಣ ಅಂತಂದ್ರೆ ಫ್ರಾನ್ಸ್ ಕ್ರಾಂತಿಯ ಗತಿ ಅಥವಾ ಫ್ರಾನ್ಸ್ ಕ್ರಾಂತಿ ನಡೆದು ಬಂದ ದಾರಿ ಅಂತಕ್ಕಂಥ ವಿಷಯದ ಬಗ್ಗೆ ಏನ್ ಮಾಡೋಣಪ್ಪ ಅಂದ್ರೆ ವಿವರ ಸಹಿತವಾದಂತ ಚರ್ಚೆಯನ್ನು ಕೈಗೊಳ್ಳೋಣ. ಹಾಗಾದ್ರೆ ಆರಂಭದಲ್ಲಿ ಈ ಫ್ರಾನ್ಸ್ ಕ್ರಾಂತಿಯ ಗತಿ ಅಂತ ಬಂದಾಗ ಈ ಒಂದು ವಿಷಯವನ್ನ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಹಲವಾರು ಘಟನೆಗಳನ್ನ ಆಧಾರವಾಗಿಟ್ಟುಕೊಂಡು ಚರ್ಚೆಯನ್ನು ಕೈಗೊಳ್ತೀವಿ. ಹಾಗಾದ್ರೆ ಈ ಫ್ರಾನ್ಸ್ ಕ್ರಾಂತಿಯ ಗತಿಯ ಸಂದರ್ಭದಲ್ಲಿ ನಾವು ಚರ್ಚೆ ಮಾಡ್ತಕ್ಕಂಥ ಪ್ರಮುಖ ಘಟನೆಗಳು ಯಾವಪ್ಪ ಅಂತಂದ್ರೆ 175 ವರ್ಷಗಳ ನಂತರ ಕರೆದಂತಹ ಎಸ್ಟೇಟ್ ಜನರಲ್ ಸಭೆ ಆಗಿರ್ಬೋದು, ತದನಂತರದಲ್ಲಿ ಟೆನ್ನಿಸ್ ಕೋರ್ಟ್ನ ಪ್ರತಿಜ್ಞೆ ಹಾಗೂ ರಾಷ್ಟ್ರೀಯ ಸಭೆಯ ರಚನೆ ಆಗಿರ್ಬೋದು, ನಂತರ ಬ್ಯಾಸ್ಟಿಲ್ ಕಾರಾಗೃಹದ ಪತನ ಅಂತಕ್ಕಂಥ ಘಟನೆ ಆಗಿರ್ಬೋದು, ಅದಾದ ಬಳಿಕ ವರ್ಸೈಲ್ಸ್ ಜಾಥಾ ಅಥವಾ ರೊಟ್ಟಿಯ ಹಗರಣ ಅಂತಕ್ಕಂಥ ಘಟನೆ ಆಗಿರ್ಬೋದು, ಅದಾದ ಬಳಿಕ ರಾಷ್ಟ್ರೀಯ ಸಭೆಯ ಕಾರ್ಯಗಳು ಅಂತಕ್ಕಂಥ ವಿಷಯ ಆಗಿರ್ಬೋದು, ತದನಂತರದ ಅವಧಿಯಲ್ಲಿ ರಾಜರಾಣಿಯರ ಪಲಾಯನ ಅಂತಕ್ಕಂಥ ಘಟನೆ ಆಗಿರ್ಬೋದು, ವಿದೇಶಿಯರೊಂದಿಗೆ ಜಾಕೋಬಿಯನ್ನರು ಮತ್ತು ಗಿರೋಂಡಿಯನ್ನರು ನಡೆಸಿರ್ತಕ್ಕಂಥ ಯುದ್ಧ ಆಗಿರ್ಬೋದು, ತದನಂತರದ ಅವಧಿಯಲ್ಲಿ ಸೆಪ್ಟೆಂಬರ್ ಕಗ್ಗೊಲೆಗಳು ಮತ್ತು ಭಯಾನಕ ಆಳ್ವಿಕೆ. ಹೀಗೆ ಈ ಎಲ್ಲ ಘಟನೆಗಳನ್ನ ಏನ್ ಮಾಡ್ತೀವಪ್ಪ ಅಂತಂದ್ರೆ ಸದ್ಯದ ಅವಧಿಯಲ್ಲಿ ಈ ಫ್ರಾನ್ಸ್ ಕ್ರಾಂತಿಯ ಗತಿ ಅಂತಕ್ಕಂಥ ವಿಷಯದಲ್ಲಿ ಚರ್ಚೆ ಮಾಡ್ತೀವಿ. ಹಾಗಾದ್ರೆ ಆರಂಭದಲ್ಲಿ ಫ್ರಾನ್ಸ್ ಕ್ರಾಂತಿ ಯಾವ ಘಟನೆಯೊಂದಿಗೆ ಆರಂಭವಾಯಿತಪ್ಪ ಅಂತಂದ್ರೆ 175 ವರ್ಷಗಳ ನಂತರ ಕರೆಯಲ್ಪಟ್ಟಂತಹ ಎಸ್ಟೇಟ್ ಜನರಲ್ ಸಭೆಯ ಆರಂಭದೊಂದಿಗೆ ಈ ಫ್ರಾನ್ಸ್ ಕ್ರಾಂತಿ ಆರಂಭವಾಯಿತು ಅಂತ ಹೇಳ್ಬೋದು. ಹಾಗಾದ್ರೆ ಯಾವ ರೀತಿಪ್ಪ ಅಂತಂದ್ರೆ 16ನೇ ಲೂಯಿ ಏನ್ ಮಾಡಿದಪ್ಪ ಅಂದ್ರೆ ಈ ಮುಂಚೆ ನಾವು ಚರ್ಚೆ ಮಾಡಿದಂತೆ ಫ್ರಾನ್ಸಿನಲ್ಲಿ ಉಂಟಾದಂತಹ ಆರ್ಥಿಕ ಮುಗ್ಗಟ್ಟನ್ನ ಪರಿಹರಿಸುವ ಸಲುವಾಗಿ ಒಬ್ಬರ ನಂತರ ಒಬ್ಬರಂತೆ ಹಲವಾರು ಜನ ಆರ್ಥಿಕ ಮಂತ್ರಿಗಳನ್ನ ಏನ್ ಮಾಡಿದ್ರಿ ನೇಮಕ ಮಾಡಿಕೊಂಡಿದ್ದ. ನೇಮಕ ಮಾಡಿಕೊಳ್ಳೋದು ಅಷ್ಟೇ ಅಲ್ಲದೆ ಆರ್ಥಿಕ ಮುಗ್ಗಟ್ಟನ್ನ ಪರಿಹರಿಸಲಿಕ್ಕೆ ಅವರಿಂದ ಹಲವಾರು ರೀತಿಯಾದಂತಹ ಒಂದು ಸಲಹೆಗಳನ್ನ ಪಡೆದುಕೊಂಡಿದ್ದ. ಆದರೆ ಕೊನೆಯದಾಗಿ ಆ ಎಲ್ಲ ಆರ್ಥಿಕ ಮಂತ್ರಿಗಳ ಪೈಕಿ ಟುರ್ಗೋಟ್ ಅಂತಕ್ಕಂಥ ವ್ಯಕ್ತಿಯ ಸಲಹೆಯ ಮೇರೆಗೆ 175 ವರ್ಷಗಳಿಂದ ಕರೆಯದೇ ಇರತಕ್ಕಂತಹ ಈ ಎಸ್ಟೇಟ್ ಜನರಲ್ ಸಭೆಯೊಂದಿಗೆ ಈ 1789 ಫ್ರಾನ್ಸ್ ಕ್ರಾಂತಿ ಆರಂಭ ಆಯ್ತು ಎಂದು ಹೇಳ್ಬೋದು. ಹಾಗಾದ್ರೆ ಆರಂಭದಲ್ಲಿ ಈ ಎಸ್ಟೇಟ್ ಜನರಲ್ ಸಭೆಯ ಬಗ್ಗೆ ಸಂಕ್ಷಿಪ್ತವಾದಂತಹ ಮಾಹಿತಿಯನ್ನು ತಿಳ್ಕೋದಾದ್ರ ಈ ಎಸ್ಟೇಟ್ ಜನರಲ್ ಸಭೆಯನ್ನ ಯಾಕೆ ರಚನೆ ಮಾಡಿರ್ತಾರಪ್ಪ ಅಂದ್ರೆ ಇದನ್ನ ಫ್ರಾನ್ಸಿನ ಸಾರ್ವಜನಿಕರ ಒಂದು ಕುಂದು ಕೊರತೆಗಳನ್ನ ವಿಚಾರಿಸಲಿಕ್ಕೆ. ಹೀಗಾಗಿ ಆ ಫ್ರಾನ್ಸಿನ ಜನರ ಕುಂದು ಕೊರತೆಗಳನ್ನ ವಿಚಾರಿಸಲಿಕ್ಕೆ ರಚನೆಗೊಂಡಂತಹ ಈ ಎಸ್ಟೇಟ್ ಜನರಲ್ ಸಭೆಯನ್ನ ಕೊನೆಯ ಬಾರಿಗೆ ಯಾವಾಗ ಕರೆದಿರ್ತಾರಪ್ಪ ಅಂದ್ರ 1614ರಲ್ಲಿ ಕರೆದಿರ್ತಾರ. ತದನಂತರದ ಅವಧಿಯಲ್ಲಿ ಅಂದ್ರ 1614ರ ನಂತರ ಈ ಒಂದು ಸಭೆಯನ್ನ ಸ್ಥಗಿತಗೊಳಿಸಿಬಿಟ್ಟಿರ್ತಾರೆ. ಹೀಗಾಗಿ ಸುಮಾರು 175 ವರ್ಷಗಳಿಂದ ಈ ಸಭೆಯನ್ನ ಕರೆದಿರೋದಿಲ್ಲ. ಯಾಕೆ ಕರೆದಿರೋದಿಲ್ಲಪ್ಪ ಅಂದ್ರೆ ಈ ಎಲ್ಲ ಅವಧಿಯಲ್ಲಿ ಫ್ರಾನ್ಸನ್ನ ಆಳ್ವಿಕೆ ಮಾಡಿರ್ತಕ್ಕಂಥ ಈ ಲೂಯಿಗಳು ಏನಾಗಿರ್ತಾರಪ್ಪ ಅಂದ್ರೆ ದರ್ಪಿಷ್ಟ ಪ್ರಭುಗಳಾಗಿರ್ತಾರೆ. ದರ್ಪಿಷ್ಟರಷ್ಟೇ ಅಲ್ಲದೆ ಅವರು ನಿರಂಕುಶಮತಿಗಳಾಗಿರ್ತಾರೆ. ಹೀಗಾಗಿ ಫ್ರಾನ್ಸನ್ನ ಆಳ್ವಿಕೆ ಮಾಡತಕ್ಕಂಥ ಲೂಯಿಗಳು ನಿರಂಕುಶಮತಿಗಳಾಗಿದ್ದರಿಂದಾಗಿ ಜನರ ಕುಂದು ಕೊರತೆಗಳನ್ನ ವಿಚಾರಿಸಲಿಕ್ಕೆ ರಚನೆಗೊಂಡಂತಹ ಎಸ್ಟೇಟ್ ಜನರಲ್ ಸಭೆಯನ್ನ ಕರೆಯದೇ ಇರುವುದಿಲ್ಲ. ಆದ್ರೆ ಈ ಸಂದರ್ಭದಲ್ಲಿ 16ನೇ ಲೂಯಿ ಏನ್ ಮಾಡ್ತಾನಪ್ಪ ಅಂತಂದ್ರೆ ಟುರ್ಗೋಟ್ನ ಸಲಹೆ ಮೇರೆಗೆ 175 ವರ್ಷಗಳಿಂದ ಕರೆಯದೇ ಇರತಕ್ಕಂತಹ ಎಸ್ಟೇಟ್ ಜನರಲ್ ಸಭೆಯನ್ನ 1789 ಮೇ 5ರಂದು ಕರೀತಾನೆ. ಹೀಗಾಗಿ ಈ ಎಸ್ಟೇಟ್ ಜನರಲ್ ಸಭೆಯ ಆರಂಭದೊಂದಿಗೆ ಈ ಫ್ರಾನ್ಸ್ ಕ್ರಾಂತಿ ಆರಂಭವಾಯಿತು ಅಂತ ಹೇಳ್ಬೋದು. ಹಾಗಾದ್ರೆ ಈ ಎಸ್ಟೇಟ್ ಜನರಲ್ ಸಭೆಯಿಂದ ಈ ಫ್ರಾನ್ಸ್ ಕ್ರಾಂತಿ ಯಾವ ರೀತಿಯಾಗಿ ಆರಂಭವಾಯಿತು ಅಂತ ನೋಡೋದಾದ್ರೆ ಇಲ್ಲಿ ಮೂಲತಃ ಎಸ್ಟೇಟ್ ಜನರಲ್ ಸಭೆಗೆ ತನ್ನದೇ ಆದಂತಹ ಕೆಲವೊಂದಿಷ್ಟು ಶಿಷ್ಟಾಚಾರಗಳಿರ್ತಾವೆ. ಯಾವ ರೀತಿಪ್ಪ ಅಂದ್ರೆ ಈ ಎಸ್ಟೇಟ್ ಜನರಲ್ ಸಭೆಯನ್ನು ತೆಗೆದುಕೊಂಡಾಗ ಈ ಸಭೆಯಲ್ಲಿ ಫ್ರಾನ್ಸಿನ 3 ವರ್ಗದ ಜನರು ಪಾಲ್ಗೊಳ್ಬೇಕಿತ್ತು. ಆ 3 ವರ್ಗಗಳು ಯಾವ್ರಿ? ಫಸ್ಟ್ ಎಸ್ಟೇಟ್, ಸೆಕೆಂಡ್ ಎಸ್ಟೇಟ್, ಥರ್ಡ್ ಎಸ್ಟೇಟ್. ಈ 3 ವರ್ಗಗಳು ಪಾಲ್ಗೊಳ್ಳುವುದಷ್ಟೇ ಅಲ್ಲದೆ ಆ ಸಭೆಯಲ್ಲಿ ಕೈಗೊಂಡಂತಹ ತೀರ್ಮಾನವನ್ನ ಅನುಮೋದಿಸುವ ಸಲುವಾಗಿ ಪ್ರತಿ ವರ್ಗಕ್ಕೆ ಒಂದೊಂದೇ ಮತದ ಅವಕಾಶ ಇತ್ತು. ಅಷ್ಟೇ ಅಲ್ಲದೆ ಈ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ 3 ವರ್ಗಗಳು ಇವು ಪ್ರತ್ಯೇಕವಾಗಿ ಕುಳಿತುಕೊಳ್ತಕ್ಕಂಥ ಒಂದು ಶಿಷ್ಟಾಚಾರ ಇತ್ತು.
ಹೀಗೆ ಈ ರೀತಿಯ ಶಿಷ್ಟಾಚಾರಗಳನ್ನ ಒಳಗೊಂಡಂತಹ ಈ ಸಭೆ ಮೇ 5, 1789 ಕರೆದಂತಹ ಈ ಎಸ್ಟೇಟ್ ಜನರಲ್ ಸಭೆಯನ್ನು ತೆಗೆದುಕೊಂಡಾಗ ಈ ಒಂದು ಸಭೆಗೆ ಫ್ರಾನ್ಸಿನ 3 ವರ್ಗದ ಜನರು ಏನಾಗಿರ್ತಾರ್ರಿ, ಪ್ರತಿನಿಧಿಸಿರ್ತಾರೆ. ಆ 3 ವರ್ಗಗಳಪ್ಪ ಅಂದ್ರೆ ಫಸ್ಟ್ ಎಸ್ಟೇಟ್, ಸೆಕೆಂಡ್ ಎಸ್ಟೇಟ್, ಥರ್ಡ್ ಎಸ್ಟೇಟ್. ಹೀಗೆ ಈ 3 ವರ್ಗಕ್ಕೆ ಸಂಬಂಧಿಸಿದಂತೆ ಸುಮಾರು 1200 ಜನರು ಏನಾಗಿರ್ತಾರ್ರಿ ಈ ಎಸ್ಟೇಟ್ ಜನರಲ್ ಸಭೆಯಲ್ಲಿ ಭಾಗವಹಿಸಿರ್ತಾರೆ. ಅದರಲ್ಲಿ ಸುಮಾರು 600 ಸಂಖ್ಯೆಯಲ್ಲಿ 3ನೇ ಎಸ್ಟೇಟಿನ ಜನಸಾಮಾನ್ಯರಾಗಿದ್ರೆ, ಇನ್ನು 300 ಸಂಖ್ಯೆಯಲ್ಲಿ ಮೊದಲ ಎಸ್ಟೇಟಿನ ಪಾದ್ರಿಗಳಾಗಿರ್ಬೋದು, ಇನ್ನು 300 ಸಂಖ್ಯೆಯಲ್ಲಿ 2ನೇ ಎಸ್ಟೇಟಿನ ಶ್ರೀಮಂತ ವರ್ಗ ಅಥವಾ ನೊಬಲ ವರ್ಗ. ಹೀಗೆ ಒಟ್ಟಾರೆಯಾಗಿ 3 ವರ್ಗಕ್ಕೆ ಸಂಬಂಧಿಸಿದಂತೆ ಸುಮಾರು 1200 ಜನರು ಏನಾಗಿರ್ತಾರ್ರಿ ಈ ಒಂದು ಸಭೆಯಲ್ಲಿ ಭಾಗವಹಿಸಿರ್ತಾರೋ. ಹೀಗೆ ಭಾಗವಹಿಸಿದ ಸಂದರ್ಭದಲ್ಲಿ ಈ ಸಭೆ ಆರಂಭವಾಗುವ ಮುಂಚೆನೆ 3ನೇ ವರ್ಗದ ಜನರಾದಂತಹ ಅಂದ್ರೆ ಈ ಜನಸಾಮಾನ್ಯ ವರ್ಗ ಏನ್ ಮಾಡಪ್ಪ ಅಂತಂದ್ರ 16ನೇ ಲೂಯಿಯ ಬಳಿ ತಮ್ಮದೇ ಆದಂತ ಒಂದು ಬೇಡಿಕೆ ನೀಡ್ತಾರೆ. ಬೇಡಿಕೆ ನೀಡುದು ಅಷ್ಟೇ ಅಲ್ಲದೆ ಈ 16ನೇ ಲೂಯಿ ಈ ಎಸ್ಟೇಟ್ ಜನರಲ್ ಸಭೆಯನ್ನ ಕರೆದಿದ್ದಕ್ಕಾಗಿ ಬಹಳಷ್ಟು ಹರ್ಷಗೊಂಡಿರ್ತಾರೆ. ಯಾಕೆ ಹರ್ಷಗೊಂಡಿರ್ತಾರಪ್ಪ ಅಂದ್ರೆ ಇನ್ನು ಮುಂದೆ ಆದರೂ ಸಹ ನಾವು ನಮ್ಮ ಒಂದು ಕುಂದು ಕೊರತೆಗಳನ್ನ ಹೇಳಿಕೊಳ್ಳುವ ಮುಖೇನ ಅದಕ್ಕೆ ತಕ್ಕ ಪರಿಹಾರವನ್ನ ಕಂಡುಕೊಳ್ಳಬಹುದೆಂದು ತಿಳಿದುಕೊಂಡು 16ನೇ ಲೂಯಿಗೆ ಈ ಎಸ್ಟೇಟ್ ಜನರಲ್ ಸಭೆಯನ್ನ ಕರೆದಿದ್ದಕ್ಕಾಗಿ ತಮ್ಮ ಒಂದು ಕೃತಜ್ಞತೆಯನ್ನ ಅರ್ಪಿಸಿರ್ತಾರೆ. ಹೀಗೆ ಇಷ್ಟೊಂದು ಆಶಾಭಾವನೆಯನ್ನ ಕಟ್ಟಿಕೊಂಡು ಬಂದಂತಹ ಆ 3ನೇ ವರ್ಗದ ಜನರು ಅಂದ್ರೆ ಥರ್ಡ್ ಎಸ್ಟೇಟ್ನ ಜನಸಾಮಾನ್ಯರು ಏನ್ ಮಾಡ್ತಾರಪ್ಪ ಅಂದ್ರ ಆ ಎಸ್ಟೇಟ್ ಜನರಲ್ ಸಭೆ ಆರಂಭವಾದ ಸಂದರ್ಭದಲ್ಲಿ 16ನೇ ಲೂಯಿಯ ಬಳಿ ಏನ್ ಮಾಡ್ತಾರಪ್ಪ ಅಂದ್ರ ತಮ್ಮ ಒಂದು ಬೇಡಿಕೆ ಏನ್ ಹೇಳ್ತಾರೆ. ಯಾವ ರೀತಿ ಬೇಡಿಕೆಗಳಪ್ಪ ಅಂತಂದ್ರ ಈ ಮುಂಚೆ ಆ ಎಸ್ಟೇಟ್ ಜನರಲ್ ಸಭೆಗೆ ಸಂಬಂಧಿಸಿದ ಹಳೆಯ ಶಿಷ್ಟಾಚಾರಗಳನ್ನ ಕೈ ಬಿಡಬೇಕು. ಯಾವ ರೀತಿ ಶಿಷ್ಟಾಚಾರಗಳು ಇದ್ದಪ್ಪ ಅಂದ್ರೆ ಆ ಎಸ್ಟೇಟ್ ಜನರಲ್ ಸಭೆ ಅಂತ ಬಂದಾಗ ಆ ಸಭೆಯಲ್ಲಿ 3 ವರ್ಗಗಳು ಭಾಗವಹಿಸಬೇಕು. ಜೊತೆಗೆ 3 ವರ್ಗದ ಜನರು ಪ್ರತ್ಯೇಕವಾಗಿ ಕುಳಿತುಕೊಳ್ಬೇಕು. ಜೊತೆಗೆ ಸಭೆಯಲ್ಲಿ ಕೈಗೊಂಡಂತಹ ತೀರ್ಮಾನಕ್ಕೆ ಅನುಮೋದಿಸುವ ಸಲುವಾಗಿ ಪ್ರತಿ ವರ್ಗ ಒಂದೊಂದೇ ಮತವನ್ನ ಚಲಾಯಿಸಬೇಕು. ಹೀಗೆ ಈ ರೀತಿಯಾದಂತಹ ಒಂದು ಹಳೆ ಶಿಷ್ಟಾಚಾರಗಳಿರ್ತಾವ. ಆದ್ರೆ ಈ ಸಂದರ್ಭದಲ್ಲಿ 3ನೇ ಎಸ್ಟೇಟಿನ ಜನರು ಏನ್ ಮಾಡ್ತಾರಪ್ಪ ಅಂತಂದ್ರೆ 16ನೇ ಲೂಯಿಯ ಬಳಿ ಈ ಹಳೆಯ ಶಿಷ್ಟಾಚಾರಗಳ ಕೈ ಬಿಟ್ಟು ಹೊಸ ನಿಯಮದಡಿಯಲ್ಲಿ ಈ ಒಂದು ಸಭೆಯನ್ನ ನಡೆಸಬೇಕಂತ ತಿಳಿದುಕೊಂಡು 16ನೇ ಲೂಯಿ ಬಳಿ ಏನ್ ಮಾಡ್ತಾರಪ್ಪ ಅಂದ್ರೆ ಕೆಲವೊಂದಿಷ್ಟು ಬೇಡಿಕೆ ಇರ್ತಾರೆ. ಯಾವ ರೀತಿಪ್ಪ ಅಂದ್ರೆ ನಾವು ಈ ಸಭೆಯಲ್ಲಿ ಪ್ರತ್ಯೇಕವಾಗಿ ಕುಳಿತುಕೊಳ್ಳುವುದಿಲ್ಲ, ನಾವು ಎಲ್ಲರೂ ಒಟ್ಟಾಗಿಯೇ ಕುಳಿತುಕೊಳ್ಳುತ್ತೇವೆ. ಜೊತೆಗೆ ಪ್ರತಿ ವರ್ಗಕ್ಕೆ 1 ಮತದ ಬದಲಾಗಿ ಇಲ್ಲಿ ಭಾಗವಹಿಸಿದ ಪ್ರತಿಯೊಬ್ಬನಿಗೂ ಮತದಾನದ ಅವಕಾಶವನ್ನ ಕೊಡ್ಬೇಕಂತ ಹೇಳಿ ಈ 16ನೇ ಲೂಯಿಯ ಮುಂದೆ ಏನ್ ಮಾಡ್ತಾರಪ್ಪ ಅಂದ್ರೆ ತಮ್ಮ ಒಂದು ಬೇಡಿಕೆ ನೆಡ್ತಾರೋ. ಈ ಬೇಡಿಕೆ ಇರೋದ್ರ ಜೊತೆಗೆ ಆ ಸಭೆಯಲ್ಲಿ ಈ 3ನೇ ಎಸ್ಟೇಟಿನ ಜನರು ಪ್ರತ್ಯೇಕವಾಗಿ ಕುಳಿತುಕೊಳ್ಳೋದರ ಬದಲಾಗಿ ಈ ಮೊದಲ ಎಸ್ಟೇಟ್ ಮತ್ತು 2ನೇ ಎಸ್ಟೇಟಿನ ಜನರೊಂದಿಗೆ ಸೇರಿ ಕುಳಿತುಕೊಳ್ಳಲಿಕ್ಕೆ ಆರಂಭಿಸ್ತಾರೆ. ಆದ್ರ ಇದನ್ನ ಮೊದಲೆರಡು ಎಸ್ಟೇಟಿನ ಜನರು ವಿರೋಧ ಮಾಡ್ತಾರೆ. ನಾವು ಯಾವುದೇ ಕಾರಣಕ್ಕೂ 3ನೇ ಎಸ್ಟೇಟಿನ ಜನರೊಂದಿಗೆ ಕೂಡಿ ಕುಳಿತುಕೊಳ್ಳುವುದಿಲ್ಲ, ಹೀಗಾಗಿ ನಾವು ಪ್ರತ್ಯೇಕವಾಗಿಯೇ ಕುಳಿತುಕೊಳ್ಳದಂತೆ ಅದನ್ನು ವಿರೋಧ ಮಾಡ್ತಾರೆ. ಆಗ ಈ ಮೊದಲೆರಡು ಎಸ್ಟೇಟಿನ ಜನರ ಈ ವರ್ಗ ತಾರತಮ್ಯ ನೀತಿಯನ್ನ ಈ 3ನೇ ಎಸ್ಟೇಟಿನ ಜನರು ಬಹಳಷ್ಟು ಖಂಡಿಸ್ತಾರೆ. ಆ ಸಮಯದಲ್ಲಿ ಈ 16ನೇ ಲೂಯಿ ಏನ್ ಮಾಡ್ಬೇಕಾಗಿತ್ತು ಹೇಳ್ರಿ, ಎಲ್ಲರೂ ಪ್ರತ್ಯೇಕವಾಗಿ ಕುಳಿತುಕೊಳ್ಳೋದ್ರ ಬದಲಾಗಿ ನೀವು ಎಲ್ಲರೂ ಒಟ್ಟಿಗೆ ಕುಳಿತುಕೊಳ್ಬಹುದು ಒಂದು ಮಾತನ್ನ ಆದೇಶ ಮಾಡಿದ್ದೆ ಆದ್ರೆ ಆ ಫ್ರಾನ್ಸ್ ಕ್ರಾಂತಿ ನಡೀತಿರ್ಲಿಲ್ಲ ಅಂತ ಹೇಳ್ಬೋದು. ಆದ್ರೆ ಈ ಸಂದರ್ಭದಲ್ಲಿ 16ನೇ ಲೂಯಿ ಏನ್ ಮಾಡ್ತಾನಪ್ಪ ಅಂದ್ರೆ 3ನೇ ವರ್ಗದ ಮಾತನ್ನ ಬೆಂಬಲಿಸುವುದರ ಬದಲಾಗಿ ಮೊದಲೆರಡು ಎಸ್ಟೇಟಿನ ಜನರಾದಂತಹ ಪಾದ್ರಿಗಳು ಮತ್ತು ನೊಬಲರ ಮಾತನ್ನೇ ಬೆಂಬಲಿಸ್ತಾನೆ. ಅಂದ್ರೆ ನೀವು ಹೇಳಿದ್ದು ಸರಿಯಾಗಿದೆ, ನೀವು ಎಲ್ಲರೂ ಪ್ರತ್ಯೇಕವಾಗಿಯೇ ಕುಳಿತುಕೊಳ್ಬೇಕಂತ ಹೇಳ್ತಾರೋ. ಅವಾಗ ಈ ಫ್ರಾನ್ಸಿನ ಜನಸಾಮಾನ್ಯ ವರ್ಗ ಏನ್ ಮಾಡತ್ತಪ್ಪ ಅಂದ್ರೆ ಈ 16ನೇ ಲೂಯಿಯ ಈ ತಾರತಮ್ಯ ನೀತಿಯನ್ನ ವಿರೋಧಿಸಿ ಆ ಸಭೆಯಲ್ಲಿ ಮುಂದುವರಿಯೋದರ ಬದಲಾಗಿ ಆ ಸಭೆಯಿಂದ ನಿರ್ಗಮಿಸಿ ಬಿಡ್ತಾರೆ. ನಿರ್ಗಮಿಸೋದು ಅಷ್ಟೇ ಅಲ್ಲದೆ ಮತ್ತೊಂದ್ ಕಡೆ ಪಾದ್ರಿಗಳು ಮತ್ತು ಶ್ರೀಮಂತರನ್ನ ಒಳಗೊಂಡಂತಹ ಆ 16ನೇ ಲೂಯಿ ಏನ್ ಮಾಡ್ತಾನಪ್ಪ ಅಂದ್ರೆ ಪ್ರತ್ಯೇಕ ಸಭೆಯನ್ನ ನಡೆಸಲಿಕ್ಕೆ ಆರಂಭಿಸ್ತಾರೋ. ಆಗ ಇದರಿಂದ ಮತ್ತಷ್ಟು ಕ್ರೋಧಗೊಂಡಂತಹ ಈ ಜನಸಾಮಾನ್ಯ ವರ್ಗ ಆ ಎಸ್ಟೇಟ್ ಜನರಲ್ ಸಭೆಯಿಂದ ಹೊರಬಂದು ವರ್ಸೆಲ್ಸ್ ಅರಮನೆಯ ಮುಂದೆ ಇರತಕ್ಕಂತಹ ಟೆನ್ನಿಸ್ ಕೋರ್ಟ್ ಮೈದಾನದಲ್ಲಿ ಸೇರ್ತಾರೆ. ಹೀಗೆ ಆ ಟೆನ್ನಿಸ್ ಕೋರ್ಟ್ ಮೈದಾನದಲ್ಲಿ ಸೇರುವುದು ಅಷ್ಟೇ ಅಲ್ಲದೆ ಜೂನ್ 17, 1789 ಪ್ರಸಿದ್ಧ
ಖಗೋಳಶಾಸ್ತ್ರಜ್ಞರಾದಂತಹ ಬೈಲಿಯವರ ಅಧ್ಯಕ್ಷತೆಯಲ್ಲಿ ಎಲ್ಲ ಜನಸಾಮಾನ್ಯ ವರ್ಗ ಆ ಟೆನ್ನಿಸ್ ಕೋರ್ಟ್ ಮೈದಾನದಲ್ಲಿ ಸಭೆ ಸೇರುವ ಮುಖೇನ ತಮ್ಮ ಕುಂದು ಕೊರತೆಗಳನ್ನ ವಿಚಾರಿಸಿಕೊಳ್ಳುವ ಸಲುವಾಗಿ ರಾಷ್ಟ್ರೀಯ ಸಭೆಯನ್ನ ರಚನೆ ಮಾಡಿಕೊಳ್ತಾರೆ. ಯಾವಾಗ್ರಿ? ಜೂನ್ 17, 1789ರಲ್ಲಿ. ಯಾವ ಘಟನೆಯ ನಂತರ? ಎಸ್ಟೇಟ್ ಜನರಲ್ ಸಭೆಯಲ್ಲಿ ಕಂಡು ಬರತಕ್ಕಂಥ ಭಿನ್ನಾಭಿಪ್ರಾಯಗಳು ಮತ್ತು ಎಸ್ಟೇಟ್ ಜನರಲ್ ಸಭೆಯಿಂದ ಹೊರಬಂದ ನಂತರ ಈ ಫ್ರಾನ್ಸಿನ ಎಲ್ಲ ಜನಸಾಮಾನ್ಯ ವರ್ಗ ಜೂನ್ 17, 1789ರಲ್ಲಿ ಟೆನ್ನಿಸ್ ಕೋರ್ಟ್ ಮೈದಾನದಲ್ಲಿ ಸಭೆ ಸೇರುವ ಮುಖೇನ ತಮ್ಮ ಒಂದು ರಾಷ್ಟ್ರೀಯ ಸಭೆಯನ್ನು ರಚನೆ ಮಾಡಿಕೊಳ್ತಾರೆ. ಆ ರಾಷ್ಟ್ರೀಯ ಸಭೆಯನ್ನು ರಚನೆ ಮಾಡಿಕೊಂಡಂತ ಸಂದರ್ಭದಲ್ಲಿ ಆ ಸಮಯಕ್ಕೆ ಆ ಎಲ್ಲ ಜನರ ಅಧ್ಯಕ್ಷರಾಗಿ ಯಾರು ನೇಮಕೊಂಡಿರ್ತಾರೆ? ಪ್ರಸಿದ್ಧ ಖಗೋಳಶಾಸ್ತ್ರಜ್ಞರಾದಂತ ಬೈಲಿ ಅಂತಕ್ಕಂಥ ವ್ಯಕ್ತಿ. ಅಷ್ಟೇ ಅಲ್ಲದೆ ಆ ರಾಷ್ಟ್ರೀಯ ಸಭೆಯನ್ನು ರಚನೆ ಮಾಡಿಕೊಂಡಂತ ಸಂದರ್ಭದಲ್ಲಿ ಮಿರಾಬ್ಯೂ ಮತ್ತು ಅಬ್ಬೇಸಿಯಾಸ್ ಅಂತಕ್ಕಂಥ ವ್ಯಕ್ತಿ, ಇವರು ಈ ರಾಷ್ಟ್ರೀಯ ಸಭೆಯ ಪ್ರಮುಖ ನಾಯಕರಾದರು. ಅಷ್ಟೇ ಅಲ್ಲದೆ ಅದೇ ಟೆನ್ನಿಸ್ ಕೋರ್ಟ್ ಮೈದಾನದಲ್ಲಿಯೇ ಅಂದ್ರೆ ಜೂನ್ 17ರ ನಂತರ ಅಂದ್ರೆ ಜೂನ್ 20, 1789ರಲ್ಲಿ ಒಂದು ಪ್ರತಿಜ್ಞೆಯನ್ನ ಕೈಗೊಳ್ತಾರೆ. ಏನಂತ ಕೈಗೊಳ್ತಾರಪ್ಪ ಅಂತಂದ್ರ ಫ್ರಾನ್ಸ್ಗೆ ಒಂದು ಪ್ರತ್ಯೇಕ ಸಂವಿಧಾನ ಹಾಗೂ ರಾಜ್ಯಾಂಗ ರಚನೆಯಾಗುವವರೆಗೂ ನಾವು ಈ ಸ್ಥಳವನ್ನು ಬಿಟ್ಟು ಕದಲುವುದಿಲ್ಲ ಅಥವಾ ಹೊರಡುವುದಿಲ್ಲ ಅಂತ ಹೇಳಿ ಎಲ್ಲ ಜನಸಾಮಾನ್ಯರು ಕೂಡಿಕೊಂಡು ಏನ್ ಮಾಡ್ತಾರಪ್ಪ ಅಂದ್ರ ಆ ಟೆನ್ನಿಸ್ ಕೋರ್ಟ್ ನಲ್ಲಿ ಒಂದು ಪ್ರತಿಜ್ಞೆಯನ್ನು ಕೈಗೊಳ್ತಾರ. ಆ ಪ್ರತಿಜ್ಞೆಯನ್ನ ಫ್ರಾನ್ಸ್ ಕ್ರಾಂತಿಯ ಇತಿಹಾಸದಲ್ಲಿ ಏನಂತ ಕರೀತಾರಪ್ಪ ಅಂದ್ರ ಟೆನ್ನಿಸ್ ಕೋರ್ಟ್ ಪ್ರತಿಜ್ಞೆ ಅಂತ ಕರೀತಾರೆ. ಟೆನ್ನಿಸ್ ಕೋರ್ಟ್ ಪ್ರತಿಜ್ಞೆ ಎಂದರೆ ಫ್ರಾನ್ಸ್ಗೆ ಪ್ರತ್ಯೇಕ ಸಂವಿಧಾನ ಮತ್ತು ರಾಜ್ಯಾಂಗ ರಚನೆಯಾಗುವವರೆಗೆ ನಾವು ಇಲ್ಲಿಂದ ಕದಲುವುದಿಲ್ಲವೆಂದು ತಿಳಿದುಕೊಂಡು ಫ್ರಾನ್ಸಿನ ಜನಸಾಮಾನ್ಯ ವರ್ಗದವರು ಕೈಗೊಂಡಂತಹ ಒಂದು ಪ್ರತಿಜ್ಞೆಯನ್ನ ಏನಂತ ಕರಿತೀವಿ? ಟೆನ್ನಿಸ್ ಕೋರ್ಟ್ ಪ್ರತಿಜ್ಞೆ ಅಂತ ಕರಿತೀವಿ. ಯಾವ ವರ್ಷದ? 1789 ಜೂನ್ 20ರಂದು. ಹೀಗೆ ಆ ಟೆನ್ನಿಸ್ ಕೋರ್ಟ್ ಪ್ರತಿಜ್ಞೆಯನ್ನು ಕೈಗೊಂಡ ನಂತರ ಈ ಸಮಯಕ್ಕೆ ಆ ಟೆನ್ನಿಸ್ ಕೋರ್ಟ್ ಮೈದಾನದಲ್ಲಿ ಈ ಜನಸಾಮಾನ್ಯ ವರ್ಗದವರು ರಾಷ್ಟ್ರೀಯ ಸಭೆಯನ್ನ ರಚನೆ ಮಾಡಿಕೊಂಡಂತ ಸುದ್ದಿ ಯಾರಿಗ್ ಗೊತ್ತಾಗಿರ್ತೈತ್ರಿ? 16ನೇ ಲೂಯಿಗೆ ಗೊತ್ತಾಗಿರತ್ತೆ. ಸುದ್ದಿ ತಿಳಿದಂತ 16ನೇ ಲೂಯಿ ಏನ್ ಮಾಡ್ತಾನಪ್ಪ ಅಂತಂದ್ರ ಆ ಸಭೆ ಸೇರಿರ್ತಕ್ಕಂಥ ಎಲ್ಲ ಜನರನ್ನ ಚದುರಿಸಿ ಆ ರಾಷ್ಟ್ರೀಯ ಸಭೆಯನ್ನ ಹತ್ತಿಕ್ಕುವಂತೆ ತನ್ನ ಸೈನಿಕರಿಗೆ ಆದೇಶ ಮಾಡ್ತಾನೆ. ಯಾರ್ರೀ? 16ನೇ ಲೂಯಿ. ಹೀಗಾಗಿ 16ನೇ ಲೂಯಿಯ ಆದೇಶದಂತೆ ಅವನ ಸೈನಿಕರು ಏನ್ ಮಾಡ್ತಾರಪ್ಪ ಅಂದ್ರ ಟೆನ್ನಿಸ್ ಕೋರ್ಟ್ ಮೈದಾನಕ್ಕೆ ಬಂದು ಅಲ್ಲಿ ಸಭೆ ಸೇರಿರ್ತಕ್ಕಂತಹ ಒಂದು ಜನರಿಗೆ ಏನಂತ ಹೇಳ್ತಾರಪ್ಪ ಅಂದ್ರ ನೀವು ಈ ಕ್ಷಣವೇ ಈ ಸ್ಥಳವನ್ನ ಬಿಟ್ಟು ಹೊರಡಬೇಕೆಂದು ಆಜ್ಞೆಯಾಗಿದೆ. ಒಂದು ವೇಳೆ ಹೊರಡದೇ ಇದ್ದರೆ ನಿಮ್ಮ ಮೇಲೆ ಕ್ರಮವನ್ನ ಕೈಗೊಳ್ಳಲಾಗುತ್ತದೆ ಅಂತ ಹೇಳಿ ಆ ಸೈನಿಕರು ಅವರಿಗೆ ಆದೇಶ ಮಾಡ್ತಾರೆ. ಯಾರಿಗ್ರಿ? ಆ ಟೆನ್ನಿಸ್ ಕೋರ್ಟ್ ಮೈದಾನದಲ್ಲಿರ್ತಕ್ಕಂಥ ಹೋರಾಟಗಾರರಿಗೆ. ಹೀಗೆ ಈ ಸೈನಿಕರ ಮಾತಿನಿಂದ ಕೆರಳಿ ಅಲ್ಲಿಯೇ ಇರ್ತಕ್ಕಂಥ ಮಿರಾಬ್ಯೂ ಏನ್ ಮಾಡ್ತಾನಪ್ಪ ಅಂತಂದ್ರ ಆ ಸೈನಿಕರಿಗೆ ಒಂದು ಪ್ರತ್ಯುತ್ತರ ಕೊಡ್ತಾನೆ. ಏನಂತ ಕೊಡ್ತಾನಪ್ಪ ಅಂತಂದ್ರೆ, ಹೋಗು ನಿನ್ನ ಒಡೆಯನಿಗೆ ಹೇಳು, ನಾವಿಲ್ಲಿ ಜನತೆಯ ಇಚ್ಛೆಯ ಮೇರೆಗೆ ಸಭೆ ಸೇರಿದ್ದೇವೆ, ಬಂದೂಕಿನ ಗುಂಡಿನ ಹೊರತಾಗಿ ನಾವು ಇಲ್ಲಿಂದ ಕದಲುವುದಿಲ್ಲ ಅಂತೇಳಿ ಪ್ರತ್ಯುತ್ತರವನ್ನು ಕೊಡ್ತಾನೆ. ಯಾರ್ರೀ? ಮಿರಾಬ್ಯೂ. ಹೀಗೆ ಈ ಮಿರಾಬ್ಯೂನ ಮಾತನ್ನ ಕೇಳಿ ಈ 16ನೇ ಲೂಯಿ ಕಳಿಸಿರ್ತಕ್ಕಂಥ ಈ ಸೈನಿಕರು ಏನಾಕರಪ್ಪ ಅಂದ್ರ ಒಂದು ಕ್ಷಣ ದಿಗ್ಭ್ರಮೆಗೊಳ್ತಾರ ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ಈ ಒಂದು ಸುದ್ದಿಯು 16ನೇ ಲೂಯಿ ಗೊತ್ತಾಗತ್ತೆ. ಏನಪ್ಪಾ ಅಂತಂದ್ರೆ 16ನೇ ಲೂಯಿ ಮಾತನ್ನ ವಿರೋಧಿಸಿ ಆ ಎಲ್ಲ ಹೋರಾಟಗಾರರು ಆ ಟೆನ್ನಿಸ್ ಕೋರ್ಟ್ ಮೈದಾನದಲ್ಲಿಯೇ ತಮ್ಮ ಒಂದು ಸಭೆಯನ್ನ ಮುಂದುವರಿಸಿದ ಸುದ್ದಿ 16ನೇ ಲೂಯಿ ಗೊತ್ತಾದಾಗ ಆ ಸಮಯಕ್ಕೆ 16ನೇ ಲೂಯಿಗೆ ಏನ್ ಮಾಡ್ಬೇಕೆಂಬುದೇ ಗೊತ್ತಾಗುವುದಿಲ್ಲ. ಆ ಸಮಯಕ್ಕೆ ತನ್ನ ಸೈನಿಕರು ಏನ್ ಹೇಳ್ತಾರಪ್ಪ ಅಂತಂದ್ರೆ ಅವರು ಅಲ್ಲಿಯೇ ಉಳಿಯ ಬಯಸುವರಲ್ಲವೇ, ಹಾಗಾದರೆ ಅಲ್ಲಿಯೇ ಉಳಿಯಲಿ ಬಿಡಿ ಅಂತೇಳಿ ಸುಮ್ಮನಾಗಿ ಬಿಡ್ತಾನೆ. ಹೀಗೆ ಸುಮ್ಮನಾದ ನಂತರ ತದನಂತರದ ಅವಧಿಯಲ್ಲಿ ಈ ಟೆನ್ನಿಸ್ ಕೋರ್ಟ್ ಪ್ರತಿಜ್ಞೆಯ ನಂತರ ಜೂನ್ 25ರಂದು ಈ ಮೇಲ್ವರ್ಗಕ್ಕೆ ಸಂಬಂಧಿಸಿದ ಪಾದ್ರಿಗಳು ಮತ್ತು ನೊಬಲರು ಏನ್ ಮಾಡ್ತಾರಪ್ಪ ಅಂದ್ರ ಈ ರಾಷ್ಟ್ರೀಯ ಸಭೆಯನ್ನ ಸೇರ್ಲಿಕ್ಕೆ ಈ ತೀರ್ಮಾನವನ್ನ ಕೈಗೊಂಡಾಗ ಇಲ್ಲಿ ಪಾದ್ರಿಗಳು ಮತ್ತು ನೊಬಲರ್ ಅಂದ್ರೆ ಯಾರಪ್ಪ ಅಂದ್ರ ಪಾದ್ರಿಗಳಲ್ಲಿಯೇ ವರ್ಗ ತಾರತಮ್ಯ ಇರುತ್ತೆ. ಯಾವ ರೀತಿಪ್ಪ ಅಂತಂದ್ರ ಮೇಲ್ವರ್ಗದ ಪಾದ್ರಿಗಳು, ಕೆಳವರ್ಗದ ಪಾದ್ರಿಗಳು. ನೊಬಲರ್ ಅಂತ ಬಂದಾಗ ಆಸ್ಥಾನದ ನೊಬಲರು, ಪ್ರಾಂತೀಯ ನೊಬಲರು, ಹೀಗೆ ಈ ರೀತಿಯ ವರ್ಗ ತಾರತಮ್ಯ ಇರ್ತಾವ. ಅದರಲ್ಲಿ ಮೇಲ್ವರ್ಗದ ಪಾದ್ರಿಗಳಂತ ಬಂದಾಗ ವಿಲಾಸಿ ಜೀವನ ನಡೆಸಿರ್ತಾರು. ಕೆಳವರ್ಗದ ಪಾದ್ರಿಗಳಂತ ಬಂದಾಗ ಅವರು ಒಂದ್ ರೀತಿ ಜನಸಾಮಾನ್ಯರ ಜೀವನ ನಡೆಸಿರ್ತಾರು. ಇನ್ನು ಆಸ್ಥಾನದ ನೊಬಲರ್ ಅಂತ ಬಂದಾಗ ಅವರು ಉಚ್ಚ ಸ್ಥಾನಮಾನಗಳನ್ನ ಹೊಂದಿರ್ತಾರು. ಪ್ರಾಂತೀಯ ನೊಬಲರ್ ಅಂತ ಬಂದಾಗ ಅವರು ಕೂಡ ಏನಾಗಿರ್ತಾರ್ರಿ ಜನಸಾಮಾನ್ಯರಂತೆ ಕನಿಷ್ಠ ಜೀವನ ನಡೆಸಿರ್ತಾರೆ. ಹೀಗೆ ಒಟ್ಟಾರೆಯಾಗಿ
ಟೆನ್ನಿಸ್ ಕೋರ್ಟ್ ಪ್ರತಿಜ್ಞೆಯ ನಂತರ ಈ ಪಾದ್ರಿಗಳಲ್ಲಿ ಕಂಡು ಬರ್ತಕ್ಕಂಥ ಕೆಳವರ್ಗದ ಪಾದ್ರಿಗಳಾಗಿರ್ಬೋದು ಮತ್ತು ನೊಬಲರಲ್ಲಿ ಕಂಡು ಬರ್ತಕ್ಕಂಥ ಈ ಪ್ರಾಂತೀಯ ನೊಬಲರಾಗಿರ್ಬೋದು, ಹೀಗೆ ಪಾದ್ರಿಗಳಿಗೆ ಮತ್ತು ನೊಬಲರಿಗೆ ಸೇರಿದ ಅನೇಕ ಸಂಖ್ಯೆಯ ವ್ಯಕ್ತಿಗಳು ಏನ್ ಮಾಡ್ತಾರಪ್ಪ ಅಂದ್ರೆ ಈ ರಾಷ್ಟ್ರೀಯ ಸಭೆಯನ್ನ ಸೇರುವ ಒಂದು ತೀರ್ಮಾನವನ್ನು ಕೈಗೊಳ್ತಾರೆ. ಅದರಂತೆ 16ರಂದು ಏನ್ ಮಾಡ್ತಾನಪ್ಪ ಅಂತಂದ್ರೆ ಜೂನ್ 27ರಂದು ಆ ರಾಷ್ಟ್ರೀಯ ಸಭೆಯನ್ನ ಸೇರಲಿಕ್ಕೆ ಅವರಿಗೆ ಅನುಮತಿಯನ್ನ ಕೊಡ್ತಾನೆ ಅಂತ ಹೇಳ್ಬೋದು. ಹೀಗಾಗಿ 16ನೇ ಲೂಯಿಯ ಅನುಮತಿಯಂತೆ ಸಾಕಷ್ಟು ಸಂಖ್ಯೆಯಲ್ಲಿ ಪಾದ್ರಿಗಳು ಮತ್ತು ನೊಬಲರು ಏನ್ ಮಾಡ್ತಾರಪ್ಪ ಅಂದ್ರೆ ಈ ರಾಷ್ಟ್ರೀಯ ಸಭೆಯನ್ನ ಸೇರಿಕೊಳ್ತಾರೆ. ಹೀಗೆ ಈ ರಾಷ್ಟ್ರೀಯ ಸಭೆಯನ್ನ ಸೇರಿಕೊಂಡ ನಂತರ ಇದಾದ ಬಳಿಕ ಇದನ್ನೆಲ್ಲವನ್ನ ಗಮನಿಸಿದ 16ನೇ ಲೂಯಿ ಏನ್ ಮಾಡ್ತಾನಪ್ಪ ಅಂದ್ರ ಈ ಫ್ರಾನ್ಸಿನ ಜನಸಾಮಾನ್ಯರು ರಚನೆ ಮಾಡಿಕೊಂಡಂತಹ ಈ ರಾಷ್ಟ್ರೀಯ ಸಭೆಯನ್ನ ಹತ್ತಿಕ್ಕುವ ಸಲುವಾಗಿ ನಾನಾ ಪ್ರಯತ್ನಗಳನ್ನ ಕೈಗೊಳ್ತಾನೆ. ಯಾವ ರೀತಿಪಾ ಅಂತಂದ್ರೆ ಈ ಫ್ರಾನ್ಸಿನಲ್ಲಿ ಈ ಹೋರಾಟವನ್ನ ಕೈಗೊಂಡಂತಹ ಎಲ್ಲ ಹೋರಾಟಗಾರರಲ್ಲಿ ಭಯವನ್ನ ಹುಟ್ಟಿಸುವ ಸಲುವಾಗಿ ತನ್ನ ವರ್ಸೈಲ್ಸ್ ಅರಮನೆಯ ಸುತ್ತ ಆಗಿರ್ಬೋದು ಹಾಗೂ ಪ್ಯಾರಿಸ್ ನಗರದ ಎಲ್ಲ ಕಡೆಗಳಲ್ಲಿ ಏನ್ ಮಾಡ್ತಾನಪ್ಪ ಅಂದ್ರ ಸಾವಿರಾರು ಸಂಖ್ಯೆಯಲ್ಲಿ ಸೈನಿಕರನ್ನ ನೇಮಕ ಮಾಡ್ತಾನೆ. ಈ ಸೈನಿಕರನ್ನ ನೇಮಕ ಮಾಡತಕ್ಕಂಥ ಉದ್ದೇಶ ಇಷ್ಟೇ, ಏನಾಗಿತ್ತಪ್ಪ ಅಂತಂದ್ರ ಆ ಒಂದು ಹೋರಾಟವನ್ನ ಚದುರಿಸುವುದು ಮತ್ತು ಹೋರಾಟಗಾರರಲ್ಲಿ ಭಯ ಹುಟ್ಟಿಸುವುದು. ಹೀಗೆ ಈ ಹೋರಾಟಗಾರರಲ್ಲಿ ಭಯ ಹುಟ್ಟಿಸಲಿಕ್ಕೆ ಅನೇಕ ಕಡೆಗಳಲ್ಲಿ ಈ ಒಂದು ಸೈನಿಕರನ್ನ ನೇಮಕ ಮಾಡಿದರೂ ಕೂಡ ಹೋರಾಟಗಾರರು ಹೆದರುವುದಿಲ್ಲ. ಹೀಗೆ ಹೋರಾಟಗಾರರು ಹೆದರದೇ ಇದ್ದಾಗ ಅದೇ ಸಮಯಕ್ಕೆ ಈ 16ನೇ ಏನ್ ಮಾಡ್ತಾನಪ್ಪ ಅಂದ್ರೆ ಒಂದು ಕ್ರಮವನ್ನ ಕೈಗೊಳ್ತಾನೆ. ಯಾವ ಕ್ರಮವನ್ನು ಕೈಗೊಳ್ತಾನಪ್ಪ ಅಂದ್ರ ಫ್ರಾನ್ಸಿನ ಅರ್ಥ ಸಚಿವನಾದಂತಹ ನೆಕ್ಕರ್ ಅಂತಕ್ಕಂಥ ವ್ಯಕ್ತಿಯನ್ನ, ಈ ನೆಕ್ಕರ್ ಯಾರಪ್ಪ ಅಂತಂದ್ರ ತುರ್ಗೋಟನ ನಂತರ ನೇಮಕೊಂಡಂತ ಅರ್ಥ ಸಚಿವ. ಈತ ಫ್ರಾನ್ಸ್ ಕ್ರಾಂತಿಯಲ್ಲಿ ಯಾಕೆ ಪ್ರಸಿದ್ಧ ಆಗ್ಯಾನಪ್ಪ ಅಂತಂದ್ರ ಈತ ಮೊಟ್ಟ ಮೊದಲ ಬಾರಿಗೆ ಯಾವುದೇ ಒಂದು ಸೇವೆ ಸಲ್ಲಿಸದಿದ್ದರೂ ಕೂಡ ಫ್ರಾನ್ಸಿನ ರಾಜ ಪರಿವಾರದವರು ಪ್ರತಿ ವರ್ಷ ಕಾಣಿಕೆಯ ರೂಪದಲ್ಲಿ ಎಷ್ಟು ಹಣವನ್ನ ಪಡೆಯುತ್ತಾರೆ ಎಂಬುದನ್ನ ಎಲ್ಲ ಫ್ರಾನ್ಸಿನ ಜನರಿಗೆ ಬಹಿರಂಗವಾಗಿ ತಿಳಿಸಿದವ ಯಾರಪ್ಪ ಅಂದ್ರ ಇದೇ ನೆಕ್ಕರ್ ಅಂತಕ್ಕಂಥ ವ್ಯಕ್ತಿ. ಅಷ್ಟೇ ಅಲ್ಲದೆ ಇದೇ ನೆಕ್ಕರ್ ಮೊಟ್ಟ ಮೊದಲ ಬಾರಿಗೆ ಫ್ರಾನ್ಸಿಗೆ ಸಂಬಂಧಿಸಿದಂತೆ ಬಜೆಟ್ ಅನ್ನ ಮಂಡಿಸ್ತಾನೆ ಅಥವಾ ರಾಷ್ಟ್ರೀಯ ಆಯವ್ಯಯವನ್ನ ಹೊರಡಿಸ್ತಾನೆ. ಯಾರ್ರೀ? ಈ ನೆಕ್ಕರ್. ಹೀಗೆ ಈ ನೆಕ್ಕರ್ ಅಷ್ಟೊಂದು ಪ್ರಸಿದ್ಧನಾಗಿರ್ತಾನೋ, ಆದ್ರೆ ಈ ಸಂದರ್ಭದಲ್ಲಿ ಈ 16ನೇ ಏನ್ ಮಾಡ್ತಾನಪ್ಪ ಅಂದ್ರ ನೆಕ್ಕರ್ನಿಗೆ ಯಾವುದೇ ವಿಷಯ ತಿಳಿಸದೆ ಜುಲೈ 11ರಂದು ಅವನನ್ನ ಅರ್ಥ ಸಚಿವ ಸ್ಥಾನದಿಂದ ವಜಾ ಮಾಡಿಬಿಡ್ತಾನೆ. ವಜಾ ಮಾಡುವುದು ಅಷ್ಟೇ ಅಲ್ಲದೆ ಅವನನ್ನ ಫ್ರಾನ್ಸಿನಿಂದ ಗಡಿಪಾರು ಮಾಡುವಂತೆ ಆದೇಶ ಮಾಡಿಬಿಡ್ತಾನೆ. ಯಾರೀ? 16ನೇ ಲೂಯಿ. ಹೀಗೆ ಈ ಸಂದರ್ಭದಲ್ಲಿ 16ನೇ ಲೂಯಿ ನೆಕ್ಕರ್ನನ್ನ ಅಧಿಕಾರದಿಂದ ವಜಾ ಮಾಡಿ ಅವನನ್ನ ಗಡಿಪಾರು ಮಾಡಿದ್ದನ್ನ ಫ್ರಾನ್ಸಿನ ಎಲ್ಲ ಜನತೆ ಏನ್ ಮಾಡಿದ್ರಪ್ಪ ಅಂದ್ರೆ ಬಹಿರಂಗವಾಗಿ ವಿರೋಧ ಮಾಡ್ತಾರೆ. ಆ ಬಹಿರಂಗವಾಗಿ ವಿರೋಧ ಮಾಡಿದ ಸಂದರ್ಭದಲ್ಲಿ ಫ್ರಾನ್ಸಿನ ನಾನಾ ಕಡೆಗಳಲ್ಲಿ ಅನೇಕ ರೀತಿಯ ಒಂದು ದಂಗೆಗಳಾಗಲಿಕ್ಕೆ ಆರಂಭಿಸ್ತಾವ. ಆ ಸಂದರ್ಭದಲ್ಲಿ ಈ 16ನೇ ಲೂಯಿಯ ಈ ಒಂದು ನೀತಿಯಿಂದ ರೋಸಿ ಹೋದಂತ ಫ್ರಾನ್ಸಿನ ಜನತೆ ಏನ್ ಮಾಡ್ತಾರಪ್ಪ ಅಂತಂದ್ರ ಜುಲೈ 14, 1789ರಂದು ದಬ್ಬಾಳಿಕೆಯ ಸಂಕೇತವಾದಂತಹ ಬ್ಯಾಸ್ಟಿಲ್ ಕಾರಾಗೃಹದ ಮೇಲೆ ಮುತ್ತಿಗೆಯನ್ನು ಹಾಕ್ತಾರೆ. ಹೀಗೆ ಬ್ಯಾಸ್ಟಿಲ್ ಕಾರಾಗೃಹವನ್ನ ಮುತ್ತಿಗೆ ಹಾಕಿದ ಸಂದರ್ಭದಲ್ಲಿ ಆ ಎಲ್ಲ ಹೋರಾಟಗಾರರ ನಾಯಕತ್ವವನ್ನ ಯಾರು ವಹಿಸಿಕೊಂಡಿರ್ತಾರಪ್ಪ ಅಂತಂದ್ರ ಕಾಮಿಲ್ಲೋ ಡಿಸ್ಮೋಲಿನ್ ಅಂತಕ್ಕಂಥ ವ್ಯಕ್ತಿ. ಯಾರೀ? ಕಾಮಿಲ್ಲೋ ಡಿಸ್ಮೋಲಿನ್ ಅಂತಕ್ಕಂಥ ವ್ಯಕ್ತಿಯ ನಾಯಕತ್ವದಲ್ಲಿ ಫ್ರಾನ್ಸಿನ ಎಲ್ಲ ಜನತೆ ಏನ್ ಮಾಡೋದಪ್ಪ ಅಂದ್ರ ಆ ಬ್ಯಾಸ್ಟಿಲ್ ಕಾರಾಗೃಹಕ್ಕೆ ಮುತ್ತಿಗೆ ಹಾಕ್ತಾರೋ. ಮುತ್ತಿಗೆ ಹಾಕುವುದು ಅಷ್ಟೇ ಅಲ್ಲದೆ ಆ ಬ್ಯಾಸ್ಟಿಲ್ ಕಾರಾಗೃಹದ ಸುತ್ತಲಿರುವ ಅನೇಕ ಸಂಖ್ಯೆಯ ಸ್ವಿಸ್ ಕಾವಲುಗಾರರನ್ನ ಕೊಂದು ಹಾಕ್ತಾರೆ. ಕೊಂದು ಹಾಕುವುದು ಅಷ್ಟೇ ಅಲ್ಲದೆ ದಬ್ಬಾಳಿಕೆ ಮತ್ತು ನಿರಂಕುಶ ಪ್ರಭುತ್ವದ ಸಂಕೇತವಾದಂತಹ ಆ ಬ್ಯಾಸ್ಟಿಲ್ ಕಾರಾಗೃಹವನ್ನ ಧ್ವಂಸಗೊಳಿಸ್ತಾರೆ. ಧ್ವಂಸಗೊಳಿಸುವುದು ಅಷ್ಟೇ ಅಲ್ಲದೆ ಅದರಲ್ಲಿರ್ತಕ್ಕಂಥ ಸಾವಿರಾರು ಖೈದಿಗಳನ್ನ ಏನ್ ಮಾಡ್ತಾರಪ್ಪ ಅಂದ್ರ ಬಿಡುಗಡೆಗೊಳಿಸ್ತಾರೆ. ಬಿಡುಗಡೆಗೊಳಿಸುವುದು ಅಷ್ಟೇ ಅಲ್ಲದೆ ಅದೇ ಹೋರಾಟದ ಸಂದರ್ಭದಲ್ಲಿ ಆ ಬ್ಯಾಸ್ಟಿಲ್ ಕಾರಾಗೃಹದ ಜೈಲರ್ ಆದಂತಹ ಡಿಲಾನೆ ಅಂತಕ್ಕಂಥ ವ್ಯಕ್ತಿಯ ತಲೆಯನ್ನ ಕಡಿದು ಹಾಕಿ ಅವನ ರುಂಡವನ್ನ ಏನ್ ಮಾಡ್ತಾರಪ್ಪ ಅಂದ್ರ ತಮ್ಮ ಒಂದು ಈಟಿಗೆ ಸಿಕ್ಕಿಸಿಕೊಂಡು ಫ್ರಾನ್ಸಿನ ಬೀದಿಗಳಲ್ಲಿ ಬಹಿರಂಗವಾಗಿ ಮೆರವಣಿಗೆ ಮಾಡುವುದು ಅಷ್ಟೇ ಅಲ್ಲದೆ ಪ್ಯಾರಿಸಿನ ಬೀದಿಗಳಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರ ವಿಜಯೋತ್ಸವವನ್ನ ಆಚರಣೆ ಮಾಡ್ತಾರೆ. ಹೀಗೆ ಒಟ್ಟಾರೆಯಾಗಿ ಹಲವಾರು ಗಂಟೆಗಳ ಕಾಲ ರಕ್ತಪಾತದ ಹೋರಾಟದಿಂದ ಕೂಡಿದ ಈ ಘಟನೆಯ ಸಂದರ್ಭದಲ್ಲಿ
ಸಾವಿರಾರು ಸಂಖ್ಯೆಯ ಕ್ರಾಂತಿಕಾರರು ಅಥವಾ ಹೋರಾಟಗಾರರು ಏನಕ್ಕಾರಪ್ಪ ಅಂದ್ರೆ ತಮ್ಮ ಒಂದು ಪ್ರಾಣವನ್ನ ಕಳೆದುಕೊಳ್ತಾರೆ. ಉದಾಹರಣೆಗೆ ಕೆಲವೊಂದು ಪುಸ್ತಕದಲ್ಲಿ 200 ಅಂತ ಕೊಡ್ತಾರು, ಇನ್ನು ಕೆಲವೊಂದು ಪುಸ್ತಕದಲ್ಲಿ ಏನ್ ಮಾಡ್ತಾರ್ರಿ 2000 ಅಂತ ಕೊಡ್ತಾರೆ. ಒಟ್ಟಾರೆಯಾಗಿ ಏನೇ ಇರಲಿ ಅನೇಕ ಸಂಖ್ಯೆಯ ಹೋರಾಟಗಾರರು ಏನಕ್ಕಾರಪ್ಪ ಅಂದ್ರೆ ಈ ಬ್ಯಾಸ್ಟಿಲ್ ಕಾರಾಗೃಹದ ಧ್ವಂಸದ ಸಂದರ್ಭದಲ್ಲಿ ಅಥವಾ ಪತನದ ಸಂದರ್ಭದಲ್ಲಿ ಏನಕ್ಕಾರಪ್ಪ ಅಂದ್ರೆ ತಮ್ಮ ಒಂದು ಪ್ರಾಣವನ್ನ ಕಳೆದುಕೊಳ್ತಾರು. ಕೊನೆಗೆ ಈ ಎಲ್ಲ ಹೋರಾಟಗಾರರ ಜೀವ ಬಲಿದಾನದಿಂದಾಗಿ ಆ ಬ್ಯಾಸ್ಟಿಲ್ ಕಾರಾಗೃಹ ಏನಾಗತ್ತಪ್ಪ ಅಂತಂದ್ರೆ ಹೋರಾಟಗಾರರ ವಶವಾಯಿತಂತ ಹೇಳ್ಬೋದು. ವಶವಾಗುವುದು ಅಷ್ಟೇ ಅಲ್ಲದೆ ಈ ಬ್ಯಾಸ್ಟಿಲ್ ಕಾರಾಗೃಹದ ಪತನವನ್ನ ಆ ಎಲ್ಲ ಹೋರಾಟಗಾರರು ಏನ್ ಮಾಡ್ತಾರಪ್ಪ ಅಂದ್ರ ಫ್ರಾನ್ಸಿನ ಸ್ವಾತಂತ್ರ್ಯದ ಪ್ರತೀಕವೆಂದು ತಿಳಿದುಕೊಂಡು ಆ ಬ್ಯಾಸ್ಟಿಲ್ ಕಾರಾಗೃಹದ ಧ್ವಂಸ ನಡೆದ ದಿನವಾದ ಜುಲೈ 14 ಏನ್ ಮಾಡ್ತಾರಪ್ಪ ಅಂತಂದ್ರ ಫ್ರಾನ್ಸಿನ ರಾಷ್ಟ್ರೀಯ ರಜಾ ದಿನವಂತ ಘೋಷಣೆ ಮಾಡಿಕೊಳ್ತಾರೆ. ರಾಷ್ಟ್ರೀಯ ರಜಾ ದಿನವಂತ ಘೋಷಣೆ ಮಾಡಿಕೊಳ್ಳುವುದು ಅಷ್ಟೇ ಅಲ್ಲದೆ ಅದೇ ಸಂದರ್ಭದಲ್ಲಿ ಫ್ರಾನ್ಸಿನಲ್ಲಿ ಕಂಡು ಬರ್ತಕ್ಕಂಥ ಬೋರ್ಬನ್ನರ ಬಿಳಿಯ ಧ್ವಜವನ್ನ ತೆಗೆದು ಹಾಕಿ ಕೆಂಪು, ಬಿಳಿ ಮತ್ತು ನೀಲಿ ಬಣ್ಣದಿಂದ ಕೂಡಿದ ತ್ರಿವರ್ಣ ಧ್ವಜವನ್ನ ತಯಾರಿಸಿಕೊಳ್ತಾರೆ. ಹೀಗೆ ಆ ತ್ರಿವರ್ಣ ಧ್ವಜವನ್ನ ತಯಾರಿಸಿಕೊಂಡು ಫ್ರಾನ್ಸಿನ ರಾಷ್ಟ್ರೀಯ ಧ್ವಜ ಅಂತೇಳಿ ಸ್ವೀಕಾರ ಮಾಡ್ತಾರೆ. ಹೀಗೆ ಈ ಎಲ್ಲ ಒಂದು ಹಿನ್ನೆಲೆಯಿಂದ ಕೂಡಿದ ಈ ಜುಲೈ 14 ಘಟನೆಯನ್ನ ಫ್ರಾನ್ಸ್ ಕ್ರಾಂತಿಯ ಇತಿಹಾಸದಲ್ಲಿ ಏನಂತ ಕರೀತಾರಪ್ಪ ಅಂದ್ರ ಬ್ಯಾಸ್ಟಿಲ್ ಕಾರಾಗೃಹದ ಪತನ. ಅಷ್ಟೇ ಅಲ್ಲದೆ ಈ ಬ್ಯಾಸ್ಟಿಲ್ ಕಾರಾಗೃಹದ ಪತನ ನಡೆದ ಈ ಜುಲೈ 14 ಇಂದಿಗೂ ಕೂಡ ಫ್ರಾನ್ಸಿನಲ್ಲಿ ಏನಂತ ಆಚರಣೆ ಮಾಡ್ತಾರಪ್ಪ ಅಂದ್ರ ಫ್ರಾನ್ಸಿನ ರಾಷ್ಟ್ರೀಯ ದಿನ ಅಂತ ಆಚರಣೆ ಮಾಡ್ತಾರೆ. ಹೀಗೆ ಈ ಒಂದು ಪ್ರಾಮುಖ್ಯತೆಯನ್ನು ಒಳಗೊಂಡಂತಹ ಈ ಬ್ಯಾಸ್ಟಿಲ್ ಕಾರಾಗೃಹದ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನು ನೋಡೋದಾದ್ರ ಈ ಬ್ಯಾಸ್ಟಿಲ್ ಕಾರಾಗೃಹ ಅಂತ ಬಂದಾಗ ಈ ಮುಂಚೆನೆ ಹೇಳಿದಂತೆ ಇದು ಏನಾಗಿತ್ತಪ್ಪ ಅಂತಂದ್ರ ಇದು ನಿರಂಕುಶ ಪ್ರಭುತ್ವ ಮತ್ತು ಲೂಯಿಗಳ ದಬ್ಬಾಳಿಕೆಯ ಸಂಕೇತವಾಗಿತ್ತು. ಕಾರಣ ಏನಪ್ಪಾ ಅಂತಂದ್ರ ಲೂಯಿಗಳನ್ನ ಪ್ರಶ್ನೆ ಮಾಡಿದ ವ್ಯಕ್ತಿಗಳನ್ನ ವಿಚಾರಣೆಗೆ ಒಳಪಡಿಸದೇನೆ ನೇರವಾಗಿ ಏನ್ ಮಾಡ್ತಾರ್ರಿ ಈ ಒಂದು ಬ್ಯಾಸ್ಟಿಲ್ ಕಾರಾಗೃಹದಲ್ಲಿ ಬಂಧನಕ್ಕೊಳಪಡಿಸಿದ್ರು. ಈ ಮುಂಚೆನೆ ನಾವು ಚರ್ಚೆ ಮಾಡಿದಂತೆ ಫ್ರಾನ್ಸ್ ಕ್ರಾಂತಿ ಆರಂಭವಾಗೋಕ್ಕಿಂತ ಮುಂಚೆನೆ ಸುಮಾರು 20,000 ಸಂಖ್ಯೆಯಲ್ಲಿ ಫ್ರಾನ್ಸಿನ ಜನರನ್ನ ಏನ್ ಮಾಡಿದ್ರು ಹೇಳ್ರಿ ಈ ಬ್ಯಾಸ್ಟಿಲ್ ಕಾರಾಗೃಹದಲ್ಲಿ ಬಂಧನಕ್ಕೊಳಪಡಿಸಿದ್ರು ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ಸುಮಾರು 500ಕ್ಕೂ ಹೆಚ್ಚಿನ ಜನರನ್ನ ಈ ಒಂದು ಬ್ಯಾಸ್ಟಿಲ್ ಕಾರಾಗೃಹದಲ್ಲಿ ಮರಣದಂಡನೆ ಶಿಕ್ಷೆ ಒಳಪಡಿಸಿದ್ರು ಅಂತ ಹೇಳ್ಬೋದು. ಹೀಗೆ ಈ ಹಿನ್ನೆಲೆಯಲ್ಲಿ ಬ್ಯಾಸ್ಟಿಲ್ ಕಾರಾಗೃಹ ಎನ್ನುವುದು ಲೂಯಿ ದೊರೆಗಳ ಒಂದು ದಬ್ಬಾಳಿಕೆ ಮತ್ತು ನಿರಂಕುಶ ಪ್ರಭುತ್ವದ ಸಂಕೇತವಾಗಿತ್ತಂತ ಹೇಳ್ಬೋದು. ಈ ಹಿನ್ನೆಲೆಯಲ್ಲಿ ಈ ಫ್ರಾನ್ಸಿನ ಜನರು ಏನ್ ಮಾಡ್ತಾರಪ್ಪ ಅಂದ್ರ ಈ ಬ್ಯಾಸ್ಟಿಲ್ ಕಾರಾಗೃಹ ಪತನವಾದ ದಿನವನ್ನ ತಮ್ಮ ಒಂದು ಸ್ವಾತಂತ್ರ್ಯದ ದಿನವನ್ನಾಗಿ ಘೋಷಣೆ ಮಾಡಿಕೊಳ್ತಾರ ಅಂತ ಹೇಳ್ಬೋದು. ಹೀಗೆ ಇದಾದ ಬಳಿಕ ಏನಕಪ್ಪ ಅಂದ್ರ ಈ ಬ್ಯಾಸ್ಟಿಲ್ ಕಾರಾಗೃಹದ ಪತನದ ಸುದ್ದಿ ಫ್ರಾನ್ಸಿನ ನಾನಾ ಕಡೆಗಳಲ್ಲಿ ಹರಡತೈತಿ. ನಾನಾ ಕಡೆಗಳಲ್ಲಿ ಹರಡುವುದು ಅಷ್ಟೇ ಅಲ್ಲದೆ ಫ್ರಾನ್ಸಿನ ಹೋರಾಟಗಾರರ ಈ ಹೋರಾಟದ ಬಿಸಿ ಮತ್ತಷ್ಟು ಹೆಚ್ಚಾಯ್ತು ಅಂತ ಹೇಳ್ಬೋದು. ಯಾವ ರೀತಿಪ್ಪ ಅಂತಂದ್ರ ಕೇವಲ ಪ್ಯಾರಿಸ್ ನಗರಕ್ಕೆ ಮಾತ್ರ ಈ ಒಂದು ದಂಗೆ ಹೋರಾಟಗಳು ಸೀಮಿತವಾಗದೆ ಫ್ರಾನ್ಸಿನ ಗ್ರಾಮೀಣ ಭಾಗದಲ್ಲಿಯೂ ಈ ಒಂದು ಹೋರಾಟ ಹರಡಿಕೊಂಡಿತ್ತಂತ ಹೇಳ್ಬೋದು. ಹೀಗೆ ಫ್ರಾನ್ಸಿನ ಗ್ರಾಮೀಣ ಭಾಗಗಳಲ್ಲಿ ಈ ಒಂದು ಜನಸಾಮಾನ್ಯರಿಂದ ಈ ಹೋರಾಟಗಳು ಆರಂಭವಾದಾಗ ಆ ಸಮಯಕ್ಕೆ ಫ್ರಾನ್ಸಿನಲ್ಲಿ ಏನಾಕಪ್ಪ ಅಂದ್ರ ಅನೇಕ ರೀತಿಯಲ್ಲಿ ಕೊಲೆ, ಸುಲಿಗೆ, ಲೂಟಿಯಂತಹ ಅನೇಕ ಹಿಂಸಾಚಾರ ಕೃತ್ಯಗಳು ನಡೆದು ಅಂತ ಹೇಳ್ಬೋದು. ಯಾವ ರೀತಿಪ್ಪ ಅಂತಂದ್ರೆ ಒಂದು ಕಡೆ ಬ್ಯಾಸ್ಟಿಲ್ ಕಾರಾಗೃಹ ಪತನವಾದಿದ್ದು ಫ್ರಾನ್ಸಿನ ಜನಸಾಮಾನ್ಯ ವರ್ಗಕ್ಕೆ ಏನಾಗಿರುತ್ತಪ್ಪ ಅಂದ್ರ ಒಂದ್ ರೀತಿಯ ಸ್ಫೂರ್ತಿಯನ್ನ ಕೊಟ್ಟಿರ್ತದೆ ಅಂತ ಹೇಳ್ಬೋದು. ಹೀಗಾಗಿ ಈ ಸಂದರ್ಭದಲ್ಲಿ ಅನೇಕ ಸಂಖ್ಯೆಯ ಜನರು ಕೂಡಿಕೊಂಡು ಏನ್ ಮಾಡ್ತಾರಪ್ಪ ಅಂದ್ರ ನೊಬಲರು ಮತ್ತು ಪಾದ್ರಿಗಳ ಮೇಲೆ ದಾಳಿ ಮಾಡಿ ಅವರನ್ನ ಕೊಂದು ಹಾಕ್ತಾರಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ಅನೇಕ ಕಡೆಗಳಲ್ಲಿನ ರೈತರು ತಮ್ಮ ಒಂದು ಜಮೀನ್ದಾರರ ಮೇಲೆ ದಾಳಿ ಮಾಡಿ ಅವರ ಬಳಿ ಇರ್ತಕ್ಕಂಥ ಸಾಲ ಪತ್ರಗಳನ್ನ ಕಸಿದುಕೊಳ್ತಾರ ಅಂತ ಹೇಳ್ಬೋದು. ಕಸಿದುಕೊಳ್ಳೋದು ಅಷ್ಟೇ ಅಲ್ಲದೆ ಆ ಸಾಲ ಪತ್ರಗಳನ್ನ ಸುಟ್ಟು ಹಾಕಿ ಬಿಡ್ತಾರೆ ಅಂತ ಹೇಳ್ಬೋದು. ಇನ್ನು ಕೆಲವೊಂದಿಷ್ಟು ಕಡೆಗಳಲ್ಲಿ ತೆರಿಗೆಯನ್ನು ವಸೂಲಿ ಮಾಡಲಿಕ್ಕೆ ಬಂದಂತಹ ಅಧಿಕಾರಿಗಳ ಮೇಲೆ ದಾಳಿ ಮಾಡಿ ಅನೇಕ ಸಂಖ್ಯೆಯಲ್ಲಿ ತೆರಿಗೆ ಅಧಿಕಾರಿಗಳನ್ನ ಕೊಂದಾಕ್ತಾರೆ ಅಂತ ಹೇಳ್ಬೋದು. ಜೊತೆಗೆ ಅನೇಕ ಕಡೆಗಳಲ್ಲಿ ಗಿರಣಿ ಮಾಲೀಕರನ್ನ ಹತ್ಯೆ ಮಾಡ್ತಾರೋ. ಅಷ್ಟೇ ಅಲ್ಲದೆ ಕ್ರೈಸ್ತ ಮಠಗಳು ಮತ್ತು ನೊಬಲರ ಮನೆಗಳನ್ನ ಲೂಟಿ ಮಾಡ್ಲಿಕ್ಕೆ ಆರಂಭಿಸ್ತಾರೆ ಅಂತ ಹೇಳ್ಬೋದು. ಹೀಗೆ ಒಟ್ಟಾರೆಯಾಗಿ ಬ್ಯಾಸ್ಟಿಲ್ ಕಾರಾಗೃಹದ ಪತನದ ನಂತರ ಫ್ರಾನ್ಸಿನ ಹೋರಾಟಗಾರರಲ್ಲಿ ಮತ್ತಷ್ಟು ಹೋರಾಟದ ಸ್ಫೂರ್ತಿ ಬಂದಿದ್ದರಿಂದಾಗಿ
ಈ ಎಲ್ಲ ರೀತಿಯ ಒಂದು ಹಿಂಸಾಚಾರದ ಘಟನೆಗಳು ನಡೀಲಿಕ್ಕೆ ಆರಂಭಿಸ್ತಾವ ಅಂತ ಹೇಳ್ಬೋದು. ಹೀಗೆ ಈ ಹಿಂಸಾಚಾರದ ಘಟನೆಗಳ ಸಂದರ್ಭದಲ್ಲಿಯೇ ರೊಟ್ಟಿ ಹಗರಣ ಅಥವಾ ವರ್ಸೆಲ್ಸ್ ಜಾಥಾ ಅಂತಕ್ಕಂಥ ಘಟನೆ ಆರಂಭ ಆಯ್ತು ಅಂತ ಹೇಳ್ಬೋದು. ಯಾವ ರೀತಿಪಾ ಅಂತಂದ್ರೆ ಈ ಬ್ಯಾಸ್ಟಿಲ್ ಕಾರಾಗೃಹ ಮತ್ತು ಫ್ರಾನ್ಸಿನಲ್ಲಿ ಕಂಡು ಬರತಕ್ಕಂತ ಈ ಒಂದು ಹಿಂಸಾಚಾರಗಳ ಸಂದರ್ಭದಲ್ಲಿಯೇ ಇದೇ ಹೊತ್ತಿಗೆ ಏನಾಗಿರುತ್ತಪ್ಪ ಅಂದ್ರೆ 1788ರಲ್ಲಿ ಉಂಟಾದಂತಹ ಭೀಕರ ಬರಗಾಲ ಮತ್ತು ಕ್ಷಾಮದಿಂದಾಗಿ ರೈತರ ಬೆಳೆಯಲ್ಲಿ ಯಾವುದೇ ರೀತಿಯ ಒಂದು ಉತ್ಪಾದನೆ ಕಂಡು ಬಂದಿರುವುದಿಲ್ಲ. ಉತ್ಪಾದನೆ ಕಂಡು ಬರದೇ ಇದ್ದರ ಕಾರಣಕ್ಕಾಗಿ ಆ ವರ್ಷದ ಒಂದು ಸುಗ್ಗಿ ಬೆಳೆ ಬಹಳಷ್ಟು ನಷ್ಟಗೊಂಡಿರ್ತದೆ ಅಂತ ಹೇಳ್ಬೋದು. ಹೀಗೆ 1788ರ ಕ್ಷಾಮದ ಪರಿಣಾಮದಿಂದಾಗಿ ಒಂದು ಕಡೆ ಸುಗ್ಗಿ ಬೆಳೆ ನಷ್ಟಗೊಂಡಿರ್ತೈತಿ, ಮತ್ತೊಂದು ಕಡೆ ಅದೇ ಸುಗ್ಗಿ ಬೆಳೆಯ ನಷ್ಟದಿಂದಾಗಿ ಫ್ರಾನ್ಸಿನಾದ್ಯಂತ ಏನು ಉಂಟಾಗಿರುತ್ತಪ್ಪ ಅಂದ್ರೆ ತೀವ್ರತರವಾದಂತಹ ಆಹಾರದ ಅಭಾವ ಉಂಟಾಗಿರುತ್ತೆ ಅಥವಾ ಆಹಾರದ ಕೊರತೆ ಅಂತ ಹೇಳ್ಬೋದು. ಹೀಗಾಗಿ ಸಾವಿರಾರು ಸಂಖ್ಯೆಯಲ್ಲಿ ಜನರು ಆಹಾರದ ಕೊರತೆಯಿಂದ ಬಳಲ್ತಿರ್ತಾರೆ. ಹೀಗಾಗಿ ಈ ಸಂದರ್ಭದಲ್ಲಿ ಫ್ರಾನ್ಸಿನಲ್ಲಿ ಉಂಟಾದಂತಹ ಈ ಆಹಾರದ ಅಭಾವದಿಂದ ತಪ್ಪಿಸಿಕೊಂಡು ಅಥವಾ ತಮ್ಮ ಒಂದು ಹಸಿವನ್ನ ನೀಗಿಸಿಕೊಳ್ಳುವ ಸಲುವಾಗಿ ಸುಮಾರು 10,000 ಸಂಖ್ಯೆಯಲ್ಲಿ 10,000 ಸಂಖ್ಯೆಯಲ್ಲಿ ಅರ್ಧದಷ್ಟು ಮಹಿಳೆಯರೇ ಇರ್ತಾರಂತ ಹೇಳ್ಬೋದು. ಹೀಗೆ ಸುಮಾರು 10,000 ಸಂಖ್ಯೆಯಲ್ಲಿ ಅರ್ಧದಷ್ಟು ಮಹಿಳಾ ಹೋರಾಟಗಾರರು ಇನ್ನಿತರೆ ಜನಸಾಮಾನ್ಯ ವರ್ಗದ ಹೋರಾಟದೊಂದಿಗೆ ಸುಮಾರು 10,000 ಸಂಖ್ಯೆಯ ಜನರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಈ ಒಂದು ವರ್ಸೆಲ್ಸ್ ಜಾಥಾವನ್ನ ಹಮ್ಮಿಕೋತಾರ. ವರ್ಸೆಲ್ಸ್ ಜಾಥಾವನ್ನ ಯಾಕೆ ಹಮ್ಮಿಕೋತಾರಪ್ಪ ಅಂದ್ರೆ ಫ್ರಾನ್ಸಿನಲ್ಲಿ ಉಂಟಾದಂತಹ ಆ ಒಂದು ಆಹಾರದ ಅಭಾವವನ್ನ ನೀಗಿಸಿಕೊಳ್ಳುವ ಸಲುವಾಗಿ. ಹೀಗಾಗಿ ಈ ಆಹಾರದ ಅಭಾವವನ್ನ ನೀಗಿಸಿಕೊಳ್ಳುವ ಸಲುವಾಗಿ ಪ್ಯಾರಿಸ್ನಿಂದ ವರ್ಸೆಲ್ಸ್ ಅರಮನೆಯ ತನಕ ಈ ಒಂದು ಎಲ್ಲ ಹೋರಾಟಗಾರ ಏನ್ ಮಾಡ್ತಾರಪ್ಪ ಅಂದ್ರೆ ಒಂದು ಜಾಥಾವನ್ನ ಕೈಗೊಳ್ತಾರ. ಆ ಜಾಥಾವನ್ನೇ ನಾವೇನಂತ ಕರಿತೀವಪ್ಪ ಅಂದ್ರೆ ವರ್ಸೆಲ್ಸ್ ಜಾಥಾ ಅಂತ ಕರಿತೀವಿ. ಈ ವರ್ಸೆಲ್ಸ್ ಜಾಥಾವನ್ನೇ ಯಾಕೆ ಹಮ್ಮಿಕೋತಾರಪ್ಪ ಅಂತಂದ್ರ ವರ್ಸೆಲ್ಸ್ ಅರಮನೆಯಲ್ಲಿರ್ತಕ್ಕಂಥ 16ನೇ ಲೂಯಿಯನ್ನ ನಾವು ಪ್ಯಾರಿಸ್ಸಿಗೆ ಕರೆ ತಂದಿದ್ದೇ ಆದ್ರ ನಾವು ಆಹಾರದ ಕೊರತೆಯನ್ನು ನೀಗಿಸಿಕೊಳ್ಳಬಹುದು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಈ ಪ್ಯಾರಿಸ್ನಿಂದ ವರ್ಸೆಲ್ಸ್ನವರೆಗೆ ಏನ್ ಮಾಡಿರ್ತಾರ್ರಿ ಈ ಜಾಥಾವನ್ನ ಹಮ್ಮಿಕೊಂಡಿರ್ತಾರೋ. ಈ ಜಾಥಾದ ಸಂದರ್ಭದಲ್ಲಿ ಒಂದು ಘೋಷಣೆಯನ್ನು ಕೂಗುತ್ತಿರ್ತಾರೆ. ಏನಂತ ಕೂಗುತ್ತಿರ್ತಾರಪ್ಪ ಅಂದ್ರ ರೊಟ್ಟಿ ಬೇಕು ರೊಟ್ಟಿ ಅಂತಕ್ಕಂಥ ಘೋಷಣೆಯನ್ನು ಕೂಗುತ್ತಿರ್ತಾರೆ. ಈ ಕಾರಣದಿಂದಾಗಿ ಈ ವರ್ಸೆಲ್ಸ್ ಜಾಥಾಕ್ಕೆ ರೊಟ್ಟಿ ಹಗರಣ ಅಂತಾನೂ ಕರೀತಾರೆ. ಹಾಗಾದ್ರೆ ಈ ರೊಟ್ಟಿ ಹಗರಣ ಯಾವ ರೀತಿಯಾಗಿ ಕಂಡು ಬರುತ್ತಪ್ಪ ಅಂತಂದ್ರೆ ಈ ಒಂದು ಹಸಿವಿನ ಕೊರತೆ ಅಥವಾ ಆಹಾರದ ಅಭಾವವನ್ನ ನೀಗಿಸಿಕೊಳ್ಳುವ ಸಲುವಾಗಿ ಸುಮಾರು 10,000 ಸಂಖ್ಯೆಯಲ್ಲಿ ಈ ಒಂದು ಪ್ಯಾರಿಸ್ನಿಂದ ವರ್ಸೆಲ್ಸ್ ಅರಮನೆಯತ್ತ ಜಾಥಾ ಹೊರಟಿರ್ತಾರೋ. ಹೀಗೆ ಆ ಜಾಥಾ ಹೊರಟಂತಹ ಈ ಒಂದು ಹೋರಾಟಗಾರರು ಅಕ್ಟೋಬರ್ 5, 1789ರಂದು ವರ್ಸೆಲ್ಸ್ ಅರಮನೆಯನ್ನ ತಲುಪ್ತಾರೆ. ಹೀಗೆ ವರ್ಸೆಲ್ಸ್ ಅರಮನೆಯನ್ನ ತಲುಪಿದಾಗ ಆ ಸಮಯಕ್ಕೆ ಆ ವರ್ಸೆಲ್ಸ್ ಅರಮನೆಯಲ್ಲಿರ್ತಕ್ಕಂಥ 16ನೇ ಲೂಯಿಗೆ ಕೇಳುವಂತೆ ತಮ್ಮೊಂದು ಘೋಷಣೆಯನ್ನು ಕೂಗುತ್ತಿರ್ತಾರೆ. ಏನಂತ ಕೂಗುತ್ತಿರ್ತಾರಪ್ಪ ಅಂದ್ರ ನಾವು ಹಸಿದವರು, ನಮಗೆ ರೊಟ್ಟಿ ಬೇಕು ರೊಟ್ಟಿ ಅಂತಕ್ಕಂಥ ಘೋಷಣೆಯನ್ನು ಕೂಗುತ್ತಿರ್ತಾರೆ. ಆ ಘೋಷಣೆಯ ಕೂಗನ್ನ ಕೇಳಿದಿರ್ತಕ್ಕಂಥ 16ನೇ ಲೂಯಿ ಏನ್ ಮಾಡ್ತಾನಪ್ಪ ಅಂದ್ರೆ ತನ್ನ ಒಂದು ಅರಮನೆಯ ಮೇಲ್ಛಾವಣಿಯ ಮೇಲೆ ಬಂದು ಜನರಿಗೆ ಸಮಾಧಾನ ಪಡಿಸಲಿಕ್ಕೆ ಪ್ರಯತ್ನ ಪಡ್ತಾನೆ. ಆ ಸಂದರ್ಭದಲ್ಲಿ ಈ ಎಲ್ಲ ಹೋರಾಟಗಾರರು ಏನ್ ಮಾಡ್ತಾರಪ್ಪ ಅಂದ್ರೆ ನಾವು ಹಸಿದವರು, ನಮಗೆ ರೊಟ್ಟಿ ಬೇಕು ರೊಟ್ಟಿ ಅಂತ ಹೇಳಿ 16ನೇ ಲೂಯಿಯನ್ನ ಕೇಳಿಕೊಂಡಾಗ 16ನೇ ಲೂಯಿ ಏನ್ ಮಾಡ್ತಾನಪ್ಪ ಅಂದ್ರ ಅದಕ್ಕೆ ಸ್ಪಂದನೆ ನೀಡುವಂತಹ ಒಂದು ಉತ್ತರವನ್ನ ಕೊಡ್ತಾನೆ. ಆದ್ರ ಅದೇ ಸಂದರ್ಭದಲ್ಲಿ ಏನಾಗತ್ತಪ್ಪ ಅಂತಂದ್ರ ದರ್ಪಿಷ್ಟ ರಾಣಿ ಯಾರೀ ಮೇರಿ ಅಂಟಾನಿಯೇಟ್ ಏನ್ ಮಾಡ್ತಾಳಪ್ಪ ಅಂತಂದ್ರ ಆ ಹೋರಾಟಗಾರರ ಒಂದು ಘೋಷಣೆಗೆ ಸ್ಪಂದಿಸುವುದರ ಬದಲಾಗಿ ರೊಟ್ಟಿ ಸಿಗದಿದ್ದರೆ ಕೇಕನ್ನ ತಿನ್ನಿರಿ ಅಂತ ಹೇಳಿ ತನ್ನ ಒಂದು ದರ್ಪವನ್ನ ಮೆರಿತಾಳ. ಹೀಗಾಗಿ ಇದರಿಂದ ಆ ಹೋರಾಟಗಾರ ಏನಕ್ಕಪ್ಪ ಅಂದ್ರ ಮತ್ತಷ್ಟು ಕ್ರೋಧಗೊಳ್ತಾರ ಹೇಳ್ಬೋದು. ನಾವು ಹಸಿವಿನಿಂದ ಬಳಲಿ ಸಾಯುವಾಗ ಈ ರಾಣಿಯಾದವಳು ನಮ್ಮ ಸಮಸ್ಯೆಯನ್ನ ಬಗೆಹರಿಸುವುದರ ಬದಲಾಗಿ ನಾವು ಘೋಷಣೆ ಕೂಗಿದ ರೊಟ್ಟಿ ಬೇಕು ರೊಟ್ಟಿ ಅಂತಕ್ಕಂಥ ಘೋಷಣೆಗೆ ಪ್ರತ್ಯುತ್ತರವಾಗಿ ರೊಟ್ಟಿ ಸಿಗದಿದ್ದರೆ ಕೇಕನ್ನ ತಿನ್ನಿರಿ ಅಂತೇಳಿ ಯಾವಾಗ ತನ್ನ ಒಂದು ದರ್ಪಿಷ್ಠತೆಯನ್ನ ಮೆರಿತಾಳೋ ಇದರಿಂದ ಕ್ರೋಧಗೊಂಡಂತಹ ಹೋರಾಟಗಾರರು ಏನ್ ಮಾಡ್ತಾರಪ್ಪ ಅಂತಂದ್ರ ಅರಮನೆಯ ಮುಂಭಾಗವನ್ನ ಬಿಟ್ಟು ಅರಮನೆಯ ಸುತ್ತಲಿರ್ತಕ್ಕಂಥ ಕಾವಲುಗಾರರ ಮೇಲೆ ದಾಳಿ ಮಾಡುವ ಮುಖೇನ ಆ ಒಂದು ವರ್ಸೆಲ್ಸ್ ಅರಮನೆಯನ್ನ ಪ್ರವೇಶ ಮಾಡ್ತಾರೆ. ಹೀಗೆ ವರ್ಸೆಲ್ಸ್ ಅರಮನೆಯನ್ನ ಪ್ರವೇಶ ಮಾಡಿ 16ನೇ ಲೂಯಿ ಮತ್ತು ಮೇರಿ ಅಂಟಾನಿಯೇಟ್ ವಾಸವಾಗಿರ್ತಕ್ಕಂಥ ಕೊಠಡಿಯ ಮೇಲೆ ದಾಳಿ ಮಾಡ್ತಾರೆ. ಆ ಸಂದರ್ಭದಲ್ಲಿ ಲಫಾಯೆಟ್ ಅಂತಕ್ಕಂಥ ವ್ಯಕ್ತಿ ಬರದೇ ಹೋಗಿದ್ರ
ಈ ಎಲ್ಲ ಹೋರಾಟಗಾರರು ಏನ್ ಮಾಡ್ತಾರಪ್ಪ ಅಂದ್ರೆ 16ನೇ ಲೂಯಿ ಮತ್ತು ಮೇರಿ ಅಂಟಾನಿಯೇಟರ್ನ ಕೊಂದು ಹಾಕಿಬಿಡ್ತಾರೆ ಅಂತ ಹೇಳ್ಬೋದು. ಹೀಗಾಗಿ ಆ ಸಂದರ್ಭದಲ್ಲಿ ಎಚ್ಚೆತ್ತುಕೊಂಡಂತ ಲಫಾಯೆಟ್ 16ನೇ ಲೂಯಿ ಮತ್ತು ಮೇರಿ ಅಂಟಾನಿಯೇಟರ್ನ ಈ ಒಂದು ಹೋರಾಟಗಾರರಿಂದ ರಕ್ಷಣೆ ಮಾಡಿದಂತ ಹೇಳ್ಬೋದು. ತದನಂತರದ ಅವಧಿಯಲ್ಲಿ ಆ ವರ್ಸಲ್ಸ್ ಅರಮನೆಯಲ್ಲಿ ದಾಳಿ ಮಾಡಿದಾಗ ಅಲ್ಲಿರ್ತಕ್ಕಂಥ ಹೋರಾಟಗಾರ ಏನ್ ಮಾಡ್ತಾರಪ್ಪ ಅಂತಂದ್ರ 16ನೇ ಲೂಯಿ ಮತ್ತು ತನ್ನ ರಾಜ ಪರಿವಾರದವರು ಸೇರಿದಂತೆ ಸುಮಾರು 8 ಜನರನ್ನ ಬಂಧಿಸ್ತಾರೆ. ಹೀಗೆ ಆ ಬಂಧಿಸಿರ್ತಕ್ಕಂಥ 8 ಜನರನ್ನ ಏನ್ ಮಾಡ್ತಾರಪ್ಪ ಅಂದ್ರ ಒಂದು ರಥದಲ್ಲಿ ಕೂರಿಸುವ ಮುಖೇನ ಆ ರಥವನ್ನ ಎಳೆದುಕೊಂಡು ಎಲ್ಲಿಂದ್ರ ರೀ ವರ್ಸೈಲ್ಸ್ ಅರಮನೆಯಿಂದ ಪ್ಯಾರಿಸಿನವರೆಗೂ ಏನ್ ಮಾಡ್ತಾರಪ್ಪ ಅಂದ್ರ ಬಹಿರಂಗವಾಗಿ ಆ ಒದಲ್ಲಿ ಕೂರಿಸಿಕೊಂಡು ಅವರನ್ನ ಪ್ಯಾರಿಸಿಗೆ ಕರೆತರ್ತಾರೆ. ಈ ವರ್ಸೈಲ್ಸ್ ಅರಮನೆಯಿಂದ ಪ್ಯಾರಿಸ್ ನಗರವನ್ನ ತಲುಪುವವರೆಗೂ ದಾರಿಯುದ್ದಕ್ಕೂ ಏನ್ ಮಾಡ್ತಾರಪ್ಪ ಅಂದ್ರ ಬಹಿರಂಗವಾಗಿ ಮೆರವಣಿಗೆ ಏನ್ ಮಾಡ್ತಾರೆ. ಯಾರಂದ್ರಿ 16ನೇ ಲೂಯಿ ಮತ್ತು ಅವನ ರಾಜ ಪರಿವಾರದವರನ್ನ. ಆ ಸಂದರ್ಭದಲ್ಲಿ ಈ ಎಲ್ಲ ಹೋರಾಟಗಾರರು ಆ 16ನೇ ಲೂಯಿ ಮತ್ತು ಅವನ ಕುಟುಂಬದ ಕುರಿತು ಎಷ್ಟೊಂದು ಹಾಸ್ಯದ ಮಾತುಗಳನ್ನ ಆಡ್ತಾರಪ್ಪ ಅಂತಂದ್ರ ರೊಟ್ಟಿಯವನೂ ಸಿಕ್ಕಿದ್ದಾನೆ, ಅವನ ಹೆಂಡತಿಯೂ ಸಿಕ್ಕಿದ್ದಾಳೆ, ಅವನ ಮಗನೂ ಸಿಕ್ಕಿದ್ದಾನೆ, ಹೀಗಾಗಿ ಅವರನ್ನ ಕೊಂಡೊಯ್ಯುತ್ತಿದ್ದೇವೆ, ಇನ್ನು ಮುಂದೆ ನಮಗೆ ರೊಟ್ಟಿ ಸಿಗುವುದಂತ ಹೇಳಿ ಆ 16ನೇ ಲೂಯಿ ಮತ್ತು ಅವನ ಕುಟುಂಬದ ಕುರಿತಾಗಿ ಘೋಷಣೆ ಕೂಗುವ ಮುಖೇನ ವರ್ಸೈಲ್ಸ್ ನಿಂದ ಹೊರಟಂತಹ ಹೋರಾಟಗಾರರು ರಾತ್ರಿ 11 ಗಂಟೆಯ ಸುಮಾರಿಗೆ ಪ್ಯಾರಿಸಿನ ಮಧ್ಯಭಾಗದಲ್ಲಿ ಕಂಡು ಬರ್ತಕ್ಕಂಥ ಟ್ಯುಲರಿಸ್ ಅಂತಕ್ಕಂಥ ಅರಮನೆಯನ್ನ ತಲುಪ್ತಾರೆ. ಹೀಗೆ ಅರಮನೆಯನ್ನ ತಲುಪಿ ಆ ಅರಮನೆಯಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರ 16ನೇ ಲೂಯಿ ಮತ್ತು ಅವನ ಎಲ್ಲ ಪರಿವಾರವನ್ನ ಏನ್ ಮಾಡ್ತಾರಪ್ಪ ಅಂದ್ರ ಗೃಹ ಬಂಧನದಲ್ಲಿ ಇರಿಸ್ತಾರೆ ಅಂತ ಹೇಳ್ಬೋದು. ಗೃಹ ಬಂಧನದಲ್ಲಿ ಇರಿಸುವುದು ಅಷ್ಟೇ ಅಲ್ಲದೆ ಆ ಲೂಯಿ ಮತ್ತು ಅವನ ರಾಜ ಪರಿವಾರದವರ ರಕ್ಷಣೆಗಾಗಿ ಪೌರರ ಸೇನೆ ಅಥವಾ ನ್ಯಾಷನಲ್ ಗಾರ್ಡ್ ಅನ್ನ ನೇಮಕ ಮಾಡ್ತಾನೆ ಅಂತ ಹೇಳ್ಬೋದು. ಹೀಗೆ ಈ ರೀತಿಯಾಗಿ ಏನಾಕತ್ತಪ್ಪ ಅಂದ್ರೆ ಈ ವರ್ಸೈಲ್ಸ್ ಜಾಥಾ ಅಥವಾ ರೊಟ್ಟಿ ಹಗರಣ ಅಂತಕ್ಕಂಥ ಘಟನೆ ಕಂಡು ಬರ್ತದೆ ಅಂತ ಹೇಳ್ಬೋದು. ಹೀಗೆ ಈ ರೊಟ್ಟಿ ಹಗರಣದ ಘಟನೆಯನ್ನ ಅನಿ ಬೆಸೆಂಟರ್ ಅವರು ಏನಂತ ಹೇಳ್ತಾರಪ್ಪ ಅಂದ್ರ ಇದೊಂದು ಹಸಿವಿನ ಕ್ರಾಂತಿ ಅಂತ ಕರೀತಾರೆ. ಯಾರ್ರೀ ಈ ಅನಿ ಬೆಸೆಂಟರ್ ಅವರು ಈ ವರ್ಸೈಲ್ ಜಾಥಾದ ಕುರಿತಾಗಿ ತನ್ನ ಒಂದು ಅಭಿಪ್ರಾಯ ಅಂತ ಬಂದಾಗ ಏನಂತ ಮಂಡಿಸ್ತಾರೆ, ಇದೊಂದು ಹಸಿವಿನ ಕ್ರಾಂತಿ ಅಂತ ಹೇಳಿ ಅಭಿಪ್ರಾಯ ಪಡ್ತಾರೆ ಅಂತ ಹೇಳ್ಬೋದು. ಹೀಗೆ ತದನಂತರದ ಅವಧಿಯಲ್ಲಿ ಈ ಟ್ಯುಲರಿಸ್ ಅರಮನೆಯಲ್ಲಿ ಲೂಯಿ ಮತ್ತು ಅವನ ಎಲ್ಲ ಪರಿವಾರ ಗೃಹ ಬಂಧನಕ್ಕೊಳಪಟ್ಟ ನಂತರ ಆ ರಾಷ್ಟ್ರೀಯ ಸಭೆ ಏನಕ್ಕಪ್ಪ ಅಂದ್ರೆ ವರ್ಸೈಲ್ಸ್ ನಿಂದ ಈ ಪ್ಯಾರಿಸ್ಗೆ ವರ್ಗಾವಣೆಗೊಂಡಿತಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ಈ ಪ್ಯಾರಿಸ್ ಇಲ್ಲಿಂದ ಫ್ರಾನ್ಸಿನ ರಾಜಧಾನಿಯಾಗಿ ಹೊರಹೊಮ್ಮತೈತಿ. ರಾಜಧಾನಿಯಾಗಿ ಹೊರಹೊಮ್ಮದು ಅಷ್ಟೇ ಅಲ್ಲದೆ ಫ್ರಾನ್ಸಿನ ಎಲ್ಲ ಜನರ ಆಶೋತ್ತರಗಳನ್ನ ಈಡೇರಿಸಿಕೊಳ್ಳುವ ಸಲುವಾಗಿ ಈ ರಾಷ್ಟ್ರೀಯ ಸಭೆ ಏನ್ ಮಾಡದಪ್ಪ ಅಂದ್ರೆ ಕಮ್ಯೂನ್ ಅಂತಕ್ಕಂಥ ಹೊಸ ಆಡಳಿತ ವ್ಯವಸ್ಥೆಯನ್ನ ರಚನೆ ಮಾಡಿಕೊಳ್ಳೋದು. ಹೀಗೆ ಈ ಕಮ್ಯೂನ್ ಅಂತಕ್ಕಂಥ ಹೊಸ ಆಡಳಿತ ವ್ಯವಸ್ಥೆಯನ್ನ ರಚನೆ ಮಾಡಿಕೊಳ್ಳುವ ಮುಖೇನ ರಾಷ್ಟ್ರೀಯ ಸಭೆ ಏನ್ ಮಾಡ್ತಿತ್ತು ಅಂದ್ರೆ ತನ್ನ ಒಂದು ಕಾರ್ಯಗಳನ್ನ ಮಾಡ್ಲಿಕ್ಕೆ ಆರಂಭಿಸ್ತಿ. ಹೀಗಾಗಿ ಆ ಸಂದರ್ಭದಲ್ಲಿ ಈ ಹಿಂದೆ 16ನೇ ಲೂಯಿಯಿಂದ ವಜಾಗೊಂಡಂತಹ ನೆಕ್ಕರನಿಗೆ ಮತ್ತೆ ಪುನರ್ ಅಧಿಕಾರವನ್ನ ಏನ್ ಮಾಡದಪ್ಪ ಅಂದ್ರೆ ರಾಷ್ಟ್ರೀಯ ಸಭೆ ನೀಡಿತಂತ ಹೇಳ್ಬೋದು. ಹೀಗೆ ಫ್ರಾನ್ಸಿನಲ್ಲಿ ಇಷ್ಟೆಲ್ಲಾ ಬದಲಾವಣೆಗಳು ಆಗ್ತಕ್ಕಂಥ ಸಂದರ್ಭದಲ್ಲಿಯೇ ಎಮಿಗ್ರಿಗಳು ಅಂತಕ್ಕಂಥ ಒಂದು ಹೊಸ ಗುಂಪು ಉದಯಗೊಡಿತ ಅಂತ ಹೇಳ್ಬೋದು. ಇಲ್ಲಿ ಎಮಿಗ್ರಿಗಳು ಅಂದ್ರೆ ಯಾರಪ್ಪ ಅಂತಂದ್ರೆ ಫ್ರಾನ್ಸ್ ಕ್ರಾಂತಿಯ ಸಂದರ್ಭದಲ್ಲಿ ಜೀವ ಭಯಕ್ಕಾಗಿ ತಮ್ಮ ಆಸ್ತಿ ಪಾಸ್ತಿಗಳನ್ನ ತೊರೆದಂತಹ ಈ ಒಂದು ನೊಬಲರ ಗುಂಪು ಅಂತ ಹೇಳ್ಬೋದು. ಈ ನೊಬಲರು ಏನ್ ಮಾಡಿರ್ತಾರಪ್ಪ ಅಂತಂದ್ರೆ ಆರ್ಟೋಯಿಸ್ ಕೌಂಟ್ ಅನ್ನ ನೇತೃತ್ವದಲ್ಲಿ ಫ್ರಾನ್ಸ್ ಅನ್ನ ಬಿಟ್ಟು ವಿದೇಶಿ ರಾಷ್ಟ್ರಗಳಾದಂತಹ ಆಸ್ಟ್ರಿಯಾ ಮತ್ತು ಜರ್ಮನಿಗಳಲ್ಲಿ ನೆಲೆಸಿರ್ತಾರೆ. ಹೀಗೆ ಈ ಆಸ್ಟ್ರಿಯಾ ಮತ್ತು ಜರ್ಮನಿಗಳಲ್ಲಿ ನೆಲೆಸಿರ್ತಕ್ಕಂಥ ಇವರು ಏನ್ ಮಾಡ್ತಾರಪ್ಪ ಅಂದ್ರ ಅಲ್ಲಿಯ ರಾಜರ ಸಹಾಯವನ್ನ ಪಡೆದುಕೊಂಡು ಈ ಫ್ರಾನ್ಸ್ ಕ್ರಾಂತಿಯನ್ನ ಹತ್ತಿಕ್ಕಲಿಕ್ಕೆ ಪ್ರಯತ್ನ ಪಡ್ತಾರೆ. ಹೀಗೆ ಈ ಫ್ರಾನ್ಸ್ ಕ್ರಾಂತಿಯನ್ನ ವಿರೋಧಿಸಿದ ಈ ಒಂದು ನೊಬಲರ ಗುಂಪನ್ನ ಈ ಸಂದರ್ಭದಲ್ಲಿ ಏನ್ ಕರೀತಾರಪ್ಪ ಅಂದ್ರ ಎಮಿಗ್ರಿಗಳು ಅಂತ ಕರೀತಾರೆ. ಹೀಗೆ ಈ ಎಮಿಗ್ರಿಗಳು ಏನ್ ಮಾಡ್ತಾರಪ್ಪ ಅಂದ್ರ ಫ್ರಾನ್ಸ್ ಕ್ರಾಂತಿಯನ್ನ ವಿರೋಧಿಸಿ ವಿದೇಶಿ ರಾಜರ ಸಹಾಯ ಪಡೆಯುವ ಮುಖೇನ ಅವರು ಫ್ರಾನ್ಸ್ ಕ್ರಾಂತಿಯನ್ನ ವಿರೋಧಿಸಿರ್ತಾರೆ ಅಂತ ಹೇಳ್ಬೋದು. ಮತ್ತೊಂದು ಕಡೆ ಇಲ್ಲಿ 16ನೇ ಲೂಯಿ ಮತ್ತು ಆತನ ಪರಿವಾರ ಟ್ಯುಲರಿಸ್ ಅರಮನೆಯಲ್ಲಿ ಗೃಹ ಬಂಧನಕ್ಕೊಳಪಟ್ಟಿದ್ದರಿಂದಾಗಿ ಆ ಸಮಯಕ್ಕೆ ಆತ ನಾಮ ಮಾತ್ರದ ರಾಜನಾಗಿ ಮಾರ್ಪಟ್ಟಿರ್ತಾನೆ. ಹೀಗಾಗಿ ಈ ಸಂದರ್ಭದಲ್ಲಿ ಒಂದು ಪರ್ಯಾಯ ಆಡಳಿತ ವ್ಯವಸ್ಥೆ ಬೇಕಾಗಿರುತ್ತೆ. ಹೀಗಾಗಿ ಈ ಸಂದರ್ಭದಲ್ಲಿ ಈ ಮುಂಚೆ ಟೆನ್ನಿಸ್ ಕೋರ್ಟ್ ನಲ್ಲಿ ಜನಸಾಮಾನ್ಯರೆಲ್ಲರೂ ಕೂಡಿಕೊಂಡು ರಚಿಸಿಕೊಂಡಂತಹ ಆ ರಾಷ್ಟ್ರೀಯ ಸಭೆ ಏನ್ ಮಾಡತ್ತಪ್ಪ ಅಂದ್ರೆ ಈ ಸಂದರ್ಭದಲ್ಲಿ ಈ ಒಂದು ಆಡಳಿತದ ಜವಾಬ್ದಾರಿಯನ್ನು ಹೊತ್ಕೋದಕ್ಕೆ. ಹೀಗಾಗಿ
1789ರಿಂದ 1791ರವರೆಗೆ ಸುಮಾರು 3 ವರ್ಷಗಳ ಅವಧಿಯಲ್ಲಿ ಈ ರಾಷ್ಟ್ರೀಯ ಸಭೆ ಏನ್ ಮಾಡತ್ತಪ್ಪ ಅಂದ್ರ ನಾನಾ ಕಾರ್ಯಗಳನ್ನು ಹಮ್ಮಿಕೊಳ್ಳೋದು. ಆ ನಾನಾ ಕಾರ್ಯಗಳ ಸಂದರ್ಭದಲ್ಲಿ ಅನೇಕ ಸುಧಾರಣೆಗಳು ಕಂಡು ಬಂದಂತ ಹೇಳ್ಬೋದು. ಹಾಗಾದ್ರೆ ಅಲ್ಲಿ ಕಂಡು ಬರ್ತಕ್ಕಂತ ಸುಧಾರಣೆಗಳನ್ನ ನೋಡುವಾಗ 1789 ಆಗಸ್ಟ್ 4ರಂದು ಈ ರಾಷ್ಟ್ರೀಯ ಸಭೆ ಏನ್ ಮಾಡತ್ತಪ್ಪ ಅಂದ್ರ ಸುಮಾರು 30 ರೀತಿಯ ಕಾನೂನುಗಳನ್ನ ಜಾರಿಗೆ ಮಾಡಿದೆ. ಹೀಗೆ ಆ 30 ರೀತಿಯ ಕಾನೂನುಗಳನ್ನ ನಾವೇನ್ ಮಾಡೋಣಪ್ಪ ಅಂದ್ರ ಒಂದೊಂದೇ ಪಾಯಿಂಟ್ಸ್ ಮಾಡಿಕೊಳ್ಳೋ ಮುಖೇನ ಅರ್ಥ ಸಹಿತವಾಗಿ ಏನ್ ಮಾಡೋಣಪ್ಪ ಅಂದ್ರ ಚರ್ಚೆನ ಕೈಗೊಳ್ಳೋಣ. ಹಾಗಾದ್ರೆ ಆರಂಭದಲ್ಲಿ ಈ ರಾಷ್ಟ್ರೀಯ ಸಭೆಯ ಕಾರ್ಯಗಳು ಅಥವಾ ಬ್ರಾಕೆಟ್ನ ಸುಧಾರಣೆಗಳಂತ ಬಂದಾಗ ರೋಮನ್ ಅಂಕಿ ಅಂತ ಹಾಕೊಡ್ರಿ. ಮೊದಲ ಪಾಯಿಂಟ್ಸ್ ಯಾವತ್ತಪ್ಪ ಅಂತಂದ್ರ ಹಳೆಯ ವ್ಯವಸ್ಥೆಯ ನಿರ್ಮೂಲನೆ. ಹಾಗಾದ್ರೆ ಈ ಹಳೆಯ ವ್ಯವಸ್ಥೆಯ ನಿರ್ಮೂಲನೆ ಯಾವ್ಯಾವ ಅಂಶಗಳ ತಳಹದಿ ಮೇಲೆ ಕಂಡು ಬಂತಂತ ಬಂದಾಗ ಅಲ್ಲಿ ನಾವು ಸಬ್ ಪಾಯಿಂಟ್ಸ್ ಮಾಡ್ಕೊಳ್ಳೋಣ. ಹಾಗಾದ್ರೆ ಇಲ್ಲಿ ಕಂಡು ಬರ್ತಕ್ಕಂಥ ಮೊದಲ ಒಂದು ಸುಧಾರಣೆ ಯಾವತ್ತಪ್ಪ ಅಂತಂದ್ರ ಉಳಿಗಮಾನ್ಯ ಪದ್ಧತಿ, ಜಮೀನ್ದಾರಿಕೆ ಮತ್ತು ಗುಲಾಮಗಿರಿ ಪದ್ಧತಿಗಳ ರದ್ದು. ಈ ಹಳೆಯ ವ್ಯವಸ್ಥೆಯ ನಿರ್ಮೂಲನೆ ಅಂತ ಬಂದಾಗ ಇಲ್ಲಿ ಏನೇನ್ ಸುಧಾರಣೆಗಳಾಗ್ತಾವಪ್ಪ ಅಂದ್ರ ಉಳಿಗಮಾನ್ಯ ಪದ್ಧತಿ, ಜಮೀನ್ದಾರಿಕೆ ಮತ್ತು ಗುಲಾಮಗಿರಿ ಪದ್ಧತಿಗಳ ರದ್ದು. ಇನ್ ನೆಕ್ಸ್ಟ್ ಎರಡನೇ ಪಾಯಿಂಟ್ಸ್ ಯಾವಪ್ಪ ಅಂತಂದ್ರ ಪಾದ್ರಿಗಳು ಮತ್ತು ಶ್ರೀಮಂತರು ಪಡೆದಂತಹ ವಿಶೇಷ ಸವಲತ್ತುಗಳ ರದ್ದು. ಎರಡನೇ ಪಾಯಿಂಟ್ಸ್ ಯಾವ್ದ್ರಿ? ಪಾದ್ರಿಗಳು ಮತ್ತು ಶ್ರೀಮಂತರು ಪಡೆದಂತಹ ವಿಶೇಷ ಸವಲತ್ತುಗಳ ರದ್ದು. ಅಂದ್ರೆ ಉದಾಹರಣೆಗೆ ಯಾವ್ರಿ? ರಾಜನ ಆಸ್ಥಾನದಲ್ಲಿ ಕಂಡು ಬರ್ತಕ್ಕಂಥ ಉನ್ನತ ಸ್ಥಾನಮಾನಗಳಾಗಿರ್ಬೋದು, ಚರ್ಚ್, ಆಡಳಿತ ಮತ್ತು ಸೈನ್ಯಕ್ಕೆ ಸಂಬಂಧಿಸಿದ ಪ್ರಮುಖ ಹುದ್ದೆಗಳಾಗಿರ್ಬೋದು, ನಂತರ ಅವರು ವಿಲಾಸಿ ಜೀವನವನ್ನು ನಡೆಸ್ತಕ್ಕಂಥ ರೀತಿ ನೀತಿಗಳಾಗಿರ್ಬೋದು, ಈ ರೀತಿಯ ಎಲ್ಲ ಸವಲತ್ತುಗಳನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ರದ್ದುಗೊಳಿಸ್ತಾರೆ. ನೆಕ್ಸ್ಟ್ ಮೂರನೇ ಒಂದು ಸುಧಾರಣೆ ಯಾವಪ್ಪ ಅಂತಂದ್ರ ಜೀತ ಪದ್ಧತಿಯನ್ನು ನ್ಯಾಯಬಾಹಿರವೆಂದು ಘೋಷಣೆ. ಮೂರನೇ ಸುಧಾರಣೆ ಯಾವ್ದ್ರಿ? ಜೀತ ಪದ್ಧತಿಯನ್ನು ನ್ಯಾಯಬಾಹಿರವೆಂದು ಘೋಷಣೆ. ನೆಕ್ಸ್ಟ್ ನಾಲ್ಕನೇದು ಯಾವಪ್ಪ ಅಂದ್ರೆ ಬಿಟ್ಟಿ ಸೇವೆಯ ರದ್ದು. ಇಲ್ಲಿ ಫ್ರಾನ್ಸಿನ ಜನಸಾಮಾನ್ಯ ವರ್ಗದವರು ಸುಗ್ಗಿಯ ಸಂದರ್ಭದಲ್ಲಿ ವಾರದ 5 ದಿನಗಳು, ಇತರೆ ದಿನಗಳಲ್ಲಿ ವಾರದ 3 ದಿನಗಳ ಕಾಲ ಏನ್ ಮಾಡ್ಬೇಕಾಗಿತ್ತಾರ್ರಿ? ಈ ಒಂದು ಶ್ರೀಮಂತರ ಬಳಿ ಬಿಟ್ಟಿ ಸೇವೆಯನ್ನ ಸಲ್ಲಿಸಬೇಕಾಗಿತ್ತು. ಹೀಗಾಗಿ ಈ ಸಂದರ್ಭದಲ್ಲಿ ಹಳೆಯ ವ್ಯವಸ್ಥೆಯ ನಿರ್ಮೂಲನೆಯ ಸಂದರ್ಭದಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಬಿಟ್ಟಿ ಸೇವೆಯನ್ನ ರದ್ದುಗೊಳಿಸ್ತಾರೆ ಅಂತ ಹೇಳ್ಬೋದು. ನೆಕ್ಸ್ಟ್ ರೈತರ ಸಾಲಗಳ ರದ್ದು. ಅಂದ್ರೆ ಜಮೀನ್ದಾರರ ಬಳಿ ಪಡೆದಂತ ಸಾಲಗಳನ್ನ ರದ್ದುಗೊಳಿಸ್ತಾರೆ ಅಂತ ಹೇಳ್ಬೋದು. ನಂತರ ಆರನೇದು ಯಾವಪ್ಪ ಅಂತಂದ್ರೆ ಚರ್ಚ್ ಆಸ್ತಿಯ ಮುಟ್ಟುಗೋಲು. ಅಂದ್ರೆ ಚರ್ಚಿನ ವಶದಲ್ಲಿ ಇರತಕ್ಕಂಥ ಆಸ್ತಿಯನ್ನ ಸರ್ಕಾರದ ವಶಕ್ಕೆ ತೆಗೆದುಕೊಳ್ತಾರೆ ಅಂತ ಹೇಳ್ಬೋದು. ಹೀಗೆ ಇವೆಲ್ಲವುಗಳ ಜೊತೆಗಿನ ಇದೇ ಸಂದರ್ಭದಲ್ಲಿ ಇರ್ತಕ್ಕಂಥ ಅನೇಕ ಸಂಖ್ಯೆಯ ನ್ಯಾಯಾಧೀಶರು ಏನ್ ಮಾಡ್ತಾರಪ್ಪ ಅಂದ್ರ ತಮ್ಮ ಒಂದು ನ್ಯಾಯಾಧೀಶ ಹುದ್ದೆಗಳನ್ನ ಈ ಒಂದು ರಾಷ್ಟ್ರೀಯ ಸಭೆಗೆ ಒಪ್ಪಿಸಿದರೆ ಅಂತ ಹೇಳ್ಬೋದು. ಇದರಿಂದ ಏನಾಗತ್ತಪ್ಪ ಅಂದ್ರ ಕಾನೂನಿನ ಮುಂದೆ ಎಲ್ಲರೂ ಸರಿ ಸಮಾನರು ಅಂತಕ್ಕಂಥ ತತ್ವ ಅಳವಡಿಕೆ ಆಯ್ತು ಅಂತ ಹೇಳ್ಬೋದು. ಹೀಗೆ ಈ ಎಲ್ಲ ರೀತಿಯ ಒಂದು ಪ್ರಮುಖ ಸುಧಾರಣೆಗಳು ಯಾವ ಸಂದರ್ಭದಲ್ಲಿ ಆದಪ್ಪ ಅಂದ್ರ ಈ ಒಂದು ಹಳೆಯ ವ್ಯವಸ್ಥೆಯ ನಿರ್ಮೂಲನೆಯ ಸಂದರ್ಭದಲ್ಲಿ ಅಂತ ಹೇಳ್ಬೋದು. ಹೀಗಾಗಿ ಈ ಸಂದರ್ಭದಲ್ಲಿ ಕೈಗೊಂಡಂತಹ ಈ ಒಂದು ಪ್ರಮುಖ ನಿರ್ಮೂಲನೆಗಳಿಗೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ವ್ಯಕ್ತಿಗಳು ತಮ್ಮದೇ ಆದಂತ ಅಭಿಪ್ರಾಯಗಳನ್ನ ಮಂಡಿಸ್ತಾರೆ. ಉದಾಹರಣೆಗೆ ಮೈರ್ಸ್ ತನ್ನ ಒಂದು ಗ್ರಂಥದಲ್ಲಿ ಏನಂತ ಬರ್ಕೋತಾನಪ್ಪ ಅಂತಂದ್ರ ಒಂದೇ ರಾತ್ರಿಯಲ್ಲಿ ಶಿಥಿಲಗೊಂಡು ಮುರಿದು ಬಿದ್ದಿದ್ದ ಜಹಗೀರು ಪದ್ಧತಿಯ ಕೊಳಕನ್ನು ತೆಗೆದು ಹಾಕಲಾಯಿತು ಅಂತ ಹೇಳ್ತಾನೆ. ಯಾರ್ರಿ? ಮೈರ್ಸ್ ಅಂತಕ್ಕಂಥ ವ್ಯಕ್ತಿ. ಮತ್ತೊಂದು ಕಡೆ ಅನಿ ಬೆಸೆಂಟ್ ಅವರು ಏನಂತ ಅಭಿಪ್ರಾಯ ಮಂಡಿಸ್ತಾರಪ್ಪ ಅಂತಂದ್ರೆ ಫ್ರಾನ್ಸಿನ ಉಳಿಗಮಾನ್ಯ ಪದ್ಧತಿ ಶತಮಾನಗಳಿಂದ ಫ್ರಾನ್ಸಿನ ಜನರ ಮೇಲೆ ವಿಧಿಸಿದ ಎಲ್ಲ ರೀತಿಯ ತೆರಿಗೆಗಳು ಒಂದೇ ರಾತ್ರಿಯಲ್ಲಿ ಧೂಳಿಪಟವಾದವು ಅಂತ ಹೇಳ್ತಾರೆ. ಹೀಗೆ ಈ ರೀತಿಯಾದಂತ ಅಭಿಪ್ರಾಯಗಳನ್ನ ಮೈರ್ಸ್ ಮತ್ತು ಅನಿ ಬೆಸೆಂಟ್ ಅವರು ಹೇಳಿದಾರೆ ಅಂತ ಹೇಳ್ಬೋದು. ಯಾವ ಸಂದರ್ಭದಲ್ಲಿ? ಈ ಹಳೆಯ ವ್ಯವಸ್ಥೆಯ ನಿರ್ಮೂಲನೆ ಸಂದರ್ಭದಲ್ಲಿ. ಇನ್ನೆಸ್ಟ್ ಈ ರಾಷ್ಟ್ರೀಯ ಸಭೆಯ ಕಾರ್ಯಗಳಲ್ಲಿ ಎರಡನೇ ರೀತಿಯ ಕಾರ್ಯ ಯಾವತ್ತಪ್ಪ ಅಂತಂದ್ರ ಮಾನವ ಹಕ್ಕುಗಳ ಘೋಷಣೆ. ಇಲ್ಲಿ ರೋಮನ್ ಅಂಕಿ 2 ಅಂತಾದ್ರೂ ಹಾಕೋಡ್ರಿ ಅಥವಾ ಬಿ ಅಂತಾದ್ರೂ ಹಾಕೋಡ್ರಿ. ಒಂದೇದು ಹಳೆಯ ವ್ಯವಸ್ಥೆಯ ನಿರ್ಮೂಲನೆ, ಎರಡನೇದು ಯಾವತ್ತಪ್ಪ ಅಂತಂದ್ರ ಮಾನವ ಹಕ್ಕುಗಳ ಘೋಷಣೆ. ಯಾವ ರೀತಿಪ್ಪ ಅಂತಂದ್ರ ಈ ರಾಷ್ಟ್ರೀಯ ಸಭೆ ಏನ್ ಮಾಡತ್ತಪ್ಪ ಅಂದ್ರ 1789 ಆಗಸ್ಟ್ 27ರಂದು ಜೀನ್ ಜಾಕ್ ರೂಸೋನ ತತ್ವಗಳ ಆಧಾರದ ಮೇಲೆ ಈ ಒಂದು ಮಾನವ ಹಕ್ಕುಗಳನ್ನ ಘೋಷಣೆ ಮಾಡಿದೆ ಅಂತ ಹೇಳ್ಬೋದು. ಹೀಗಾಗಿ ಆ ಮಾನವ ಹಕ್ಕುಗಳನ್ನ ಘೋಷಣೆ ಮಾಡುವಾಗ
ರೂಸೋನ ತತ್ವಗಳು ಅಷ್ಟೇ ಅಲ್ಲದೆ ಲಫಾಯಟೆ ರಚಿಸಿದ ಕರಡು ಪ್ರತಿಗಳ ಆಧಾರದ ಮೇಲೆ ಸುಮಾರು 17 ರೀತಿಯ ಹಕ್ಕುಗಳನ್ನ ಘೋಷಣೆ ಮಾಡ್ತಂತ ಹೇಳ್ಬೋದು. ಎಷ್ಟು ರೀತಿ ಹಕ್ಕುಗಳನ್ರಿ? 17 ರೀತಿಯ ಹಕ್ಕುಗಳನ್ನ ಯಾವ ಸಂದರ್ಭದಲ್ಲಿ? ಈ ಒಂದು ರಾಷ್ಟ್ರೀಯ ಸಭೆ ತನ್ನ ಒಂದು ಆಡಳಿತವನ್ನ ನಿರ್ವಹಣೆ ಮಾಡುವಾಗ ರೂಸೋನ ತತ್ವಗಳು ಮತ್ತು ಲಫಾಯಟೆಯ ಕರಡು ಪ್ರತಿಯ ಆಧಾರದ ಮೇಲೆ 1789 ಆಗಸ್ಟ್ 27ರಂದು ಈ ರಾಷ್ಟ್ರೀಯ ಸಭೆ ಏನ್ ಮಾಡಪ್ಪ ಅಂದ್ರೆ ಮಾನವ ಹಕ್ಕುಗಳನ್ನ ಘೋಷಣೆ ಮಾಡಿತು ಅಂತ ಹೇಳ್ಬೋದು. ಹಾಗಾದ್ರ ಅಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖ ಹಕ್ಕುಗಳನ್ನ ನೋಡೋದಾದ್ರ ಮೊದಲ ಒಂದು ಹಕ್ಕು ಯಾವಪ್ಪ ಅಂತಂದ್ರೆ ಹುಟ್ಟಿನಿಂದ ಮಾನವರೆಲ್ಲರೂ ಸರಿ ಸಮಾನರು ಮತ್ತು ಸ್ವತಂತ್ರರು ಅಂತಕ್ಕಂಥ ಹಕ್ಕನ್ನ ಮಂಡಿಸುತ್ತೆ. ಇದು ಒಂದನೇ ಹಕ್ಕು. ನೆಕ್ಸ್ಟ್ ಎರಡನೇ ಒಂದು ಹಕ್ಕು ಯಾವಪ್ಪ ಅಂತಂದ್ರೆ ಪ್ರಜೆಗಳೇ ಸಾರ್ವಭೌಮರು, ಮಾನವ ಹಕ್ಕುಗಳ ರಕ್ಷಣೆಗೆ ಸರ್ಕಾರಗಳು ಹುಟ್ಟಿಕೊಂಡಿವೆ. ನೆಕ್ಸ್ಟ್ ಮೂರನೇದು ಯಾವಪ್ಪ ಅಂತಂದ್ರೆ ಕಾನೂನಿನ ಮುಂದೆ ಎಲ್ಲರೂ ಸರಿ ಸಮಾನರು. ಕಾನೂನಿನ ಮುಂದೆ ಎಲ್ಲರೂ ಸರಿ ಸಮಾನರು. ನೆಕ್ಸ್ಟ್ ಮಾನವನಿಗೆ ಆಸ್ತಿಯ ಹಕ್ಕು ಇರುತ್ತದೆ. ಮಾನವನಿಗೆ ಆಸ್ತಿಯ ಹಕ್ಕು ಇರುತ್ತದೆ ಹಾಗೂ ಪರಿಹಾರವಿಲ್ಲದೆ ಅವರ ಆಸ್ತಿಯನ್ನು ವಶಪಡಿಸಿಕೊಳ್ಳುವಂತಿಲ್ಲ. ಪರಿಹಾರವಿಲ್ಲದೆ ಅವರ ಆಸ್ತಿಯನ್ನು ವಶಪಡಿಸಿಕೊಳ್ಳುವಂತಿಲ್ಲ. ನೆಕ್ಸ್ಟ್ ಮತ್ತೊಂದು ಏನಪ್ಪಾ ಅಂತಂದ್ರೆ ಕಾನೂನು ನಿರ್ಧರಿಸಿದ ಅಧಿಕಾರ ಮಾತ್ರ ಅಧಿಕಾರಿಗಳಿಗೆ ಕೊಡಲ್ಪಟ್ಟಿದೆ. ಕಾನೂನು ನಿರ್ಧರಿಸಿದ ಅಧಿಕಾರ ಮಾತ್ರ ಅಧಿಕಾರಿಗಳಿಗೆ ಕೊಡಲ್ಪಟ್ಟಿದೆ. ನೆಕ್ಸ್ಟ್ ವ್ಯಕ್ತಿ ಸ್ವಾತಂತ್ರ್ಯ, ವಾಕ್ ಸ್ವಾತಂತ್ರ್ಯ, ಮುದ್ರಣ ಸ್ವಾತಂತ್ರ್ಯ, ಪತ್ರಿಕಾ ಸ್ವಾತಂತ್ರ್ಯ ಮತ್ತು ಧಾರ್ಮಿಕ ಸಹಿಷ್ಣುತೆಗಳ ಅಳವಡಿಕೆ. ನೆಕ್ಸ್ಟ್ ಮತ್ತೊಂದು ಹಕ್ಕುಗಳು ಯಾವಪ್ಪ ಅಂತಂದ್ರೆ ದೇಶದ ಅರ್ಥವ್ಯವಸ್ಥೆಯು ಜನತೆಯ ನಿರ್ದೇಶನಕ್ಕೆ ಒಳಪಟ್ಟಿದೆ. ದೇಶದ ಅರ್ಥವ್ಯವಸ್ಥೆಯು ಜನತೆಯ ನಿರ್ದೇಶನಕ್ಕೆ ಒಳಪಟ್ಟಿದೆ. ನೆಕ್ಸ್ಟ್ ಕಾನೂನು ರಚನೆಯಲ್ಲಿ ಪಾಲ್ಗೊಳ್ಳುವ ಹಕ್ಕು ಜನರಿಗಿದೆ. ಕಾನೂನು ರಚನೆಯಲ್ಲಿ ಪಾಲ್ಗೊಳ್ಳುವ ಹಕ್ಕು ಜನರಿಗಿದೆ. ನೆಕ್ಸ್ಟ್ ಕಾನೂನಿನ ವಿರುದ್ಧವಾಗಿ ಯಾವ ವ್ಯಕ್ತಿಯನ್ನು ಬಂಧಿಸುವಂತಿಲ್ಲ. ಕಾನೂನಿನ ವಿರುದ್ಧವಾಗಿ ಯಾವ ವ್ಯಕ್ತಿಯನ್ನು ಬಂಧಿಸುವಂತಿಲ್ಲ. ನೆಕ್ಸ್ಟ್ ಜನತಾ ಪರಮಾಧಿಕಾರವನ್ನು ಮನ್ನಿಸುವುದು. ಜನತಾ ಪರಮಾಧಿಕಾರವನ್ನು ಮನ್ನಿಸುವುದು ಅಥವಾ ಒಪ್ಪುವುದು ಅಥವಾ ಸ್ವೀಕರಿಸುವುದು. ನೆಕ್ಸ್ಟ್ ಮುಕ್ತವಾದ ಚಿಂತನೆ ಮತ್ತು ಅಭಿಪ್ರಾಯ ಮಾನವನ ಪವಿತ್ರ ಹಕ್ಕಾಗಿದೆ. ಮುಕ್ತವಾದ ಚಿಂತನೆ ಮತ್ತು ಅಭಿವ್ಯಕ್ತಿ ಮಾನವನ ಪವಿತ್ರ ಹಕ್ಕಾಗಿದೆ. ನೆಕ್ಸ್ಟ್ ಆಸ್ತಿಯ ಹಕ್ಕು ಮಾನವನಿಗೆ ಪವಿತ್ರವಾಗಿದೆ. ಅದನ್ನು ಯಾರು ಕಸಿಯುವಂತಿಲ್ಲ. ಆಸ್ತಿಯ ಹಕ್ಕು ಮಾನವನಿಗೆ ಪವಿತ್ರವಾಗಿದೆ. ಅದನ್ನು ಯಾರು ಕಸಿಯುವಂತಿಲ್ಲ. ಹೀಗೆ ಈ ರೀತಿಯಾದ ಪ್ರಮುಖ ಹಕ್ಕುಗಳೆಲ್ಲವನ್ನು ಈ ರಾಷ್ಟ್ರೀಯ ಸಭೆ ಏನ್ ಮಾಡತ್ತಪ್ಪ ಅಂದ್ರೆ ಘೋಷಣೆ ಮಾಡುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಈ ರಾಷ್ಟ್ರೀಯ ಸಭೆಯ ಆಡಳಿತದ ಸಂದರ್ಭದಲ್ಲಿ ಕಂಡು ಬರ್ತಕ್ಕಂಥ ಮತ್ತೊಂದು ಪ್ರಮುಖ ಕಾರ್ಯ ಯಾವಪ್ಪ ಅಂದ್ರೆ ಹೊಸ ಸಂವಿಧಾನದ ರಚನೆ. ನೆಕ್ಸ್ಟ್ ಮೂರನೇ ಪಾಯಿಂಟ್ಸ್ ಯಾವ್ದ್ರಿ? ಹೊಸ ಸಂವಿಧಾನದ ರಚನೆ. ಯಾವ ರೀತಿಪ್ಪ ಅಂತಂದ್ರೆ 1791ರಲ್ಲಿ ರಾಷ್ಟ್ರೀಯ ಸಭೆ ಏನ್ ಮಾಡತ್ತಪ್ಪ ಅಂತಂದ್ರೆ ಅಮೇರಿಕಾದ ಮಾದರಿಯಲ್ಲಿ ಹೊಸ ಸಂವಿಧಾನವನ್ನು ರಚನೆ ಮಾಡಿಕೊಳ್ಳುತ್ತೆ. ಅಷ್ಟೇ ಅಲ್ಲದೆ ಈ ರಚನೆಗೊಂಡಂತ ಈ ಸಂವಿಧಾನ ಏನಾಗಿರುತ್ತಪ್ಪ ಅಂದ್ರೆ ಲಿಖಿತ ಮಾದರಿಯ ಸಂವಿಧಾನ ಆಗಿರುತ್ತೆ. ಹೀಗಾಗಿ ಈ ಲಿಖಿತ ಮಾದರಿಯ ಸಂವಿಧಾನದ ಸಂದರ್ಭದಲ್ಲಿ ರಾಜನ ಅಧಿಕಾರವೂ ಇರ್ತತಿ. ಆದ್ರೆ ಅವನ ಪ್ರಮುಖ ಅಧಿಕಾರಗಳೆಲ್ಲವೂ ಏನಾಗಿರ್ತಾವಪ್ಪ ಅಂದ್ರೆ ಕೆಲವೊಂದಿಷ್ಟು ನಿರ್ಬಂಧನೆಗೊಳಪಟ್ಟಿರ್ತಾವ ಅಂತ ಹೇಳ್ಬೋದು. ಹೀಗಾಗಿ ಈ ಸಂದರ್ಭದಲ್ಲಿ ಈ ಹೊಸ ಸಂವಿಧಾನ ಅಂತ ಬಂದಾಗ ಇಲ್ಲಿ ರಾಜ ಏನಾಗಿರ್ತಾನಪ್ಪ ಅಂತಂದ್ರೆ ರಾಜ್ಯದ ಮುಖ್ಯಸ್ಥನಾಗಿರ್ತಾನೆ. ರಾಜ್ಯದ ಮುಖ್ಯಸ್ಥ ಅಷ್ಟೇ ಅಲ್ಲದೆ ಅವನಿಗೆ ಕೆಲವೊಂದಿಷ್ಟು ಅಧಿಕಾರಗಳನ್ನ ಕೊಟ್ಟಿರ್ತಾರೆ. ಯಾವ ರೀತಿ ಅಧಿಕಾರಗಳಪ್ಪ ಅಂತಂದ್ರೆ ಶಾಸನಗಳನ್ನ ಹೊರಡಿಸುವ ಅಧಿಕಾರ ಆಗಿರ್ಬೋದು ಅಥವಾ ಶಾಸನಗಳನ್ನ ತಳ್ಳಿ ಹಾಕುವ ಅಧಿಕಾರ ಆಗಿರ್ಬೋದು. ಜೊತೆಗೆ ಮಂತ್ರಿಗಳು ಮತ್ತು ಇತರೆ ಇಲಾಖೆಗಳ ಅಧಿಕಾರಿಗಳನ್ನ ನೇಮಿಸುವ ಹಕ್ಕು. ಹೀಗೆ ಈ ರೀತಿಯಾದಂತ ಒಂದು ಅಧಿಕಾರಗಳನ್ನ ಪಡ್ಕೊಂಡಿರ್ತಾನೋ. ಆದ್ರೆ ಇಲ್ಲಿ ರಾಜ ನಾಮ ಮಾತ್ರದ ಅಧಿಕಾರದ ಮುಖ್ಯಸ್ಥನಾಗಿರ್ತಾನೆ. ಹೀಗಾಗಿ ಅವನಿಗೆ ವಾರ್ಷಿಕವಾಗಿ ಸುಮಾರು 25 ಲಕ್ಷ ಫ್ರಾಂಕ್ಗಳ ಒಂದು
ವೇತನವನ್ನ ನಿಗದಿಗೊಳಿಸಿರ್ತಾರೆ ಅಂತ ಹೇಳ್ಬೋದು. ಅಷ್ಟಲ್ಲದೆ ರಾಜನಿಗೆ ಕೆಲವೊಂದಿಷ್ಟು ಅಧಿಕಾರವನ್ನ ನಿರ್ಬಂಧಗೊಳಿಸಿರ್ತಾರೆ. ಯಾವ ರೀತಿಪ್ಪ ಅಂದ್ರೆ ಇಲ್ಲಿ ರಾಜನಾದವನು ಶಾಸಕಾಂಗದ ಅನುಮತಿ ಇಲ್ಲದೆ ಆತ ಯುದ್ಧವನ್ನ ಘೋಷಿಸುವಂತಿಲ್ಲ, ಜೊತೆಗೆ ಶಾಸನವನ್ನ ರಚಿಸುವಂತಿಲ್ಲ. ಹೀಗೆ ಈ ರೀತಿಯಾದಂತ ಕೆಲವೊಂದಿಷ್ಟು ನಿರ್ಬಂಧನೆಗಳನ್ನ ಹೇರಿರ್ತಕ್ಕಂಥ ಈ ಸಂವಿಧಾನವನ್ನು ತೆಗೆದುಕೊಂಡಾಗ ಇದು 2 ವರ್ಷದ ಅವಧಿಗೆ ಏಕಸದನ ಶಾಸಕಾಂಗ ವ್ಯವಸ್ಥೆಯನ್ನು ಹೊಂದಿತ್ತು. ಯಾವ್ದ್ರಿ? ಈ ಹೊಸ ಸಂವಿಧಾನ 1791ರಲ್ಲಿ ರಚನೆಗೊಂಡಂತ ಈ ಹೊಸ ಸಂವಿಧಾನವನ್ನು ತೆಗೆದುಕೊಂಡಾಗ ಇದು 2 ವರ್ಷಗಳ ಅವಧಿಗೆ ಚುನಾಯಿತಗೊಂಡಂತಹ ಏಕಸದನ ಶಾಸಕಾಂಗ ವ್ಯವಸ್ಥೆಯನ್ನು ಹೊಂದಿತ್ತು. ಇದರಲ್ಲಿ ಸುಮಾರು 745 ಸದಸ್ಯರಿದ್ರು. ಹೀಗಾಗಿ ಆ 745 ಸದಸ್ಯರ ಅಧಿಕಾರಾವಧಿ ಕೇವಲ 2 ವರ್ಷ ಇತ್ತಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ಈ ಸದಸ್ಯರನ್ನ ನೇಮಕ ಮಾಡತಕ್ಕಂತ ಒಂದು ಮತದಾನದ ಹಕ್ಕನ್ನ ಕೇವಲ ವಾರ್ಷಿಕ ತೆರಿಗೆಯನ್ನ ಕೊಡುವಂತಹ ನಿರ್ದಿಷ್ಟ ವರ್ಗಕ್ಕೆ ಮಾತ್ರ ಏನ್ ಮಾಡಿರಪ್ಪ ಅಂದ್ರೆ ಮತದಾನದ ಹಕ್ಕನ್ನ ಕೊಟ್ರಿ ಅಂತ ಹೇಳ್ಬೋದು. ಹೀಗಾಗಿ ಈ ಸಂದರ್ಭದಲ್ಲಿ ಸುಮಾರು 40 ಲಕ್ಷ ಪೌರರು ಏನಾಗಿರಪ್ಪ ಅಂದ್ರೆ ಮತದಾನದ ಹಕ್ಕನ್ನ ಪಡ್ಕೊಂಡಿದ್ರು ಅಂತ ಹೇಳ್ಬೋದು. ಇನ್ನು ಉಳಿದಂತೆ ಸುಮಾರು 30 ಲಕ್ಷ ಪೌರರು ಮತದಾನದ ಹಕ್ಕಿನಿಂದ ವಂಚಿತರಾಗಿದ್ದಾರೆ ಅಂತ ಹೇಳ್ಬೋದು. ಹೀಗೆ ಒಟ್ಟಾರೆಯಾಗಿ ಈ ರಾಷ್ಟ್ರೀಯ ಸಭೆಯ ಕಾರ್ಯಗಳಂತ ಬಂದಾಗ ಅಲ್ಲಿ ಕಂಡು ಬರ್ತಕ್ಕಂಥ 3ನೇ ಒಂದು ಕಾರ್ಯ ಯಾವಪ್ಪ ಅಂದ್ರೆ ಹೊಸ ಸಂವಿಧಾನದ ರಚನೆ ಅಂತ ಹೇಳ್ಬೋದು. ಇನ್ ನೆಕ್ಸ್ಟ್ 4ನೇ ಒಂದು ಕಾರ್ಯ ಯಾವಪ್ಪ ಅಂತಂದ್ರೆ ನ್ಯಾಯಾಂಗೀಯ ಸುಧಾರಣೆಗಳು. ಈ ರಾಷ್ಟ್ರೀಯ ಸಭೆಯ ಕಾರ್ಯಗಳಲ್ಲಿ ಕಂಡು ಬರ್ತಕ್ಕಂಥ 4ನೇ ರೀತಿಯ ಸುಧಾರಣೆಗಳಂತ ತಿಳ್ಕೊರಿ ಅಥವಾ ಕಾರ್ಯ ಅಂತ ತಿಳ್ಕೊರಿ. ಯಾವ್ದಪ್ಪ ಅಂತಂದ್ರೆ ನ್ಯಾಯಾಂಗೀಯ ಸುಧಾರಣೆಗಳು. ಯಾವ ರೀತಿಪ್ಪ ಅಂತಂದ್ರೆ ಈ ಸಂದರ್ಭದಲ್ಲಿ ಕಾನೂನಿನ ಮುಂದೆ ಎಲ್ಲರೂ ಸರಿ ಸಮಾನರು ಅಂತಕ್ಕಂತಹ ತತ್ವದ ಆಧಾರದ ಮೇಲೆ ಕೆಲವೊಂದಿಷ್ಟು ಸುಧಾರಣೆಗಳನ್ನ ಕೈಗೊಳ್ತಾರೆ. ಇಲ್ಲಿ ಆರಂಭದಲ್ಲಿ ಕೈಗೊಂಡಂತ ಸುಧಾರಣೆಗಳಪ್ಪ ಅಂತಂದ್ರೆ ಸರ್ಕಾರದ 3 ಅಂಗಗಳನ್ನ ಪ್ರತ್ಯೇಕಿಸ್ತಾರೆ. ಯಾವ್ರಿ? ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ. ಈ 3 ಅಂಗಗಳು ಪ್ರತ್ಯೇಕವಾಗಿರ್ಬೇಕಂತ ಹೇಳ್ತಾರೆ. ಎರಡನೇದಪ್ಪ ಅಂದ್ರೆ ನ್ಯಾಯಾಧೀಶರ ಹುದ್ದೆಗಳ ಮಾರಾಟವನ್ನ ರದ್ದುಗೊಳಿಸ್ತಾರೆ. ಈ ಮುಂಚೆ ಲೂಯಿಗಳ ಆಳ್ವಿಕೆಯ ಸಂದರ್ಭದಲ್ಲಿ ಏನಾಗಿತ್ತು ಹೇಳ್ರಿ, ಅನೇಕ ಶ್ರೀಮಂತ ವ್ಯಕ್ತಿಗಳು ಹಣವನ್ನು ಕೊಟ್ಟು ನ್ಯಾಯಾಧೀಶ ಹುದ್ದೆಗಳನ್ನ ಖರೀದಿ ಮಾಡ್ತಾರೆ ಅಂತ ಹೇಳ್ಬೋದು. ಆದ್ರೆ ಅಂತಹ ಈ ವ್ಯವಸ್ಥೆಯನ್ನ ಇಲ್ಲಿ ತೆಗೆದು ಹಾಕಿ ಬಿಡ್ತಾರೆ. ಇನ್ನು ಮುಂದೆ ನ್ಯಾಯಾಧೀಶರ ಹುದ್ದೆಗಳನ್ನ ಮಾರಾಟ ಮಾಡುವಂತಿಲ್ಲ. ನೆಕ್ಸ್ಟ್ ಇದೇ ನ್ಯಾಯಾಂಗೀಯ ಸುಧಾರಣೆಯಲ್ಲಿ ಕೈಗೊಂಡಂತ ಮತ್ತೊಂದು ಸುಧಾರಣೆ ಯಾವಪ್ಪ ಅಂತಂದ್ರೆ ಜನರಿಗೆ ನ್ಯಾಯವನ್ನ ತೀರ್ಮಾನ ಮಾಡಲು ಈ ನ್ಯಾಯಾಧೀಶರಂತ ಬಂದಾಗ ಈ ನ್ಯಾಯಾಧೀಶರನ್ನ ನೇಮಕ ಮಾಡುವ ಹಕ್ಕನ್ನ ಯಾರಿಗೆ ಕೊಡ್ತಾರಪ್ಪ ಅಂದ್ರೆ ಜನರಿಗೆ ಕೊಡ್ತಾರೆ. ಹೀಗಾಗಿ ಜನರಿಂದಲೇ ನೇರವಾಗಿ 4 ವರ್ಷದ ಅವಧಿಗೆ ಈ ನ್ಯಾಯಾಧೀಶರನ್ನ ನೇಮಕ ಮಾಡ್ತಾರೆ ಅಂತ ಹೇಳ್ಬೋದು. ನ್ಯಾಯಾಧೀಶರನ್ನ ನೇಮಕ ಮಾಡೋದು ಅಷ್ಟೇ ಅಲ್ಲದೆ ಜೂರಿ ಪದ್ಧತಿಯನ್ನ ಜಾರಿ ಮಾಡ್ತಾರೆ. ಏನನ್ನ ಜಾರಿ ಮಾಡ್ತಾರ್ರಿ? ಜೂರಿ ಪದ್ಧತಿಯನ್ನು ಜಾರಿ ಮಾಡ್ತಾರೆ. ಅಂದ್ರೆ ಏನಪ್ಪಾ ಅಂತಂದ್ರ ಈ ನ್ಯಾಯಾಧೀಶ ನ್ಯಾಯವನ್ನ ಪ್ರಕಟಣೆ ಮಾಡುವಾಗ ತಪ್ಪಿತಸ್ಥ ವ್ಯಕ್ತಿಗೆ ಆತ ಶಿಕ್ಷೆಯನ್ನ ವಿಧಿಸಿದ್ದೇ ಆದ್ರ ಆತ ವಿಧಿಸುವ ಮುಂಚೆ ಈ ನ್ಯಾಯಾಧೀಶ ಏನ್ ಮಾಡ್ಬೇಕಾಗಿತ್ತಪ್ಪ ಅಂತಂದ್ರ ನ್ಯಾಯದರ್ಶಿ ಮಂಡಳಿಯ ಒಪ್ಪಿಗೆಯನ್ನ ಪಡಿಬೇಕಾಯ್ತು. ಹೀಗೆ ಈ ನ್ಯಾಯದರ್ಶಿ ಮಂಡಳಿಯ ಒಪ್ಪಿಗೆ ಪಡೆತಕ್ಕಂಥ ವ್ಯವಸ್ಥೆಯನ್ನು ಏನಂತ ಕರೀತಾರೆ? ಜೂರಿ ಪದ್ಧತಿ ಅಂತ ಕರೀತಾರೆ. ಇನ್ ನೆಕ್ಸ್ಟ್ ಇದೇ ನ್ಯಾಯಾಂಗೀಯ ಸುಧಾರಣೆಯಲ್ಲಿ ಕಂಡು ಬರ್ತಕ್ಕಂಥ ಮತ್ತೊಂದು ಪ್ರಮುಖ ಅಂಶ ಯಾವಪ್ಪ ಅಂದ್ರೆ ವಿಚಾರಣೆ ಇಲ್ಲದೆ ಯಾರನ್ನೂ ಬಂಧಿಸುವಂತಿಲ್ಲ ಅಂತೇಳಿ ಆಜ್ಞೆಯನ್ನು ಹೊರಡಿಸ್ತಾರೆ. ಆದ್ರೆ ಈ ಮುಂಚೆ ಏನಾಗಿತ್ತು ಹೇಳ್ರಿ, ಬ್ಯಾಸ್ಟಿಲ್ ಕಾರಾಗೃಹ ಅಂತ ಬಂದಾಗ ಲೂಯಿಗಳನ್ನ ವಿರೋಧ ಮಾಡಿದ್ದೇ ಆದ್ರೆ ನೇರವಾಗಿ ಅವರನ್ನ ವಿಚಾರಣೆ ಮಾಡದೆ ಆ ಬ್ಯಾಸ್ಟಿಲ್ ಕಾರಾಗೃಹದಲ್ಲಿ ಬಂಧನಕ್ಕೊಳಪಡಿಸಿದ್ರು. ಆದ್ರೆ ಈ ಸಂದರ್ಭದಲ್ಲಿ ಏನ್ ಹೇಳ್ತಾರ್ರಿ, ಇನ್ನು ಮುಂದೆ ಯಾವುದೇ ವ್ಯಕ್ತಿಯನ್ನ ವಿಚಾರಣೆ ಮಾಡದೆ ಅವನನ್ನ ಬಂಧನಕ್ಕೊಳಪಡಿಸುವಂತಿಲ್ಲ ಅಂತ ಹೇಳ್ತಾರೆ. ಹೀಗೆ ಈ ರೀತಿಯಾದಂತಹ ಪ್ರಮುಖ ನ್ಯಾಯಾಂಗೀಯ ಸುಧಾರಣೆಗಳು ಈ ರಾಷ್ಟ್ರೀಯ ಸಭೆಯ ನೇತೃತ್ವದಲ್ಲಿ ಕಂಡು ಬಂದಂತ ಹೇಳ್ಬೋದು. ನೆಕ್ಸ್ಟ್ ಮತ್ತೊಂದು ರೀತಿಯ ಕಾರ್ಯ ಯಾವಪ್ಪ ಅಂತಂದ್ರೆ ಆಡಳಿತದ ಸುಧಾರಣೆಗಳು ಅಥವಾ ಆಡಳಿತಾತ್ಮಕ ಸುಧಾರಣೆಗಳು. ಈ ಸಂದರ್ಭದಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರೆ 1789ರಲ್ಲಿ ಅಸ್ತಿತ್ವಕ್ಕೆ ಬಂದಂತ ಈ ರಾಷ್ಟ್ರೀಯ ಸಭೆ ಏನ್ ಮಾಡತ್ತಪ್ಪ ಅಂತಂದ್ರೆ ಫ್ರಾನ್ಸಿನಲ್ಲಿ ಇರ್ತಕ್ಕಂಥ ಕೇಂದ್ರೀಕೃತ ಆಡಳಿತ ವ್ಯವಸ್ಥೆಯನ್ನ ರದ್ದುಗೊಳಿಸಿ ವಿಕೇಂದ್ರೀಕೃತ ಆಡಳಿತ ವ್ಯವಸ್ಥೆಯನ್ನು ಜಾರಿಗೆ ತರುತ್ತೆ. ಹೀಗಾಗಿ ಆ ವಿಕೇಂದ್ರೀಕೃತ ಆಡಳಿತದ ಸಂದರ್ಭದಲ್ಲಿ ಈ ಮುಂಚೆ 40 ಸರ್ಕಾರಗಳು, ಆ 40ರಲ್ಲಿನ 32 ಸರ್ಕಾರಗಳು ಏನಾಗಿದ್ದು ಹೇಳ್ರಿ, ಊಳಿಗಮಾನ್ಯ ಪದ್ಧತಿಯ ಆಧಾರದ ಮೇಲಿದ್ದು. ಆದ್ರ ಆ ವ್ಯವಸ್ಥೆಯನ್ನ ಈ ಸಂದರ್ಭದಲ್ಲಿ ತೆಗೆದುಹಾಕ್ತಾರೆ. ಯಾವ ರೀತಿಪ್ಪ ಅಂತಂದ್ರೆ ಕೇಂದ್ರೀಕೃತ ಆಡಳಿತ ವ್ಯವಸ್ಥೆಯನ್ನ ರದ್ದುಗೊಳಿಸಿ ವಿಕೇಂದ್ರೀಕೃತ ಆಡಳಿತ ವ್ಯವಸ್ಥೆಯನ್ನು ಜಾರಿಗೆ ತರ್ತಾರೆ. ಈ ವಿಕೇಂದ್ರೀಕೃತ ಆಡಳಿತ ವ್ಯವಸ್ಥೆಯ ಸಂದರ್ಭದಲ್ಲಿ ಈ ಮುಂಚೆ ಇರತಕ್ಕಂತ 32 ಪ್ರಾಂತ್ಯಗಳ ಬದಲಾಗಿ ಹೊಸದಾಗಿ 83 ಪ್ರಾಂತ್ಯಗಳನ್ನ ರಚನೆ ಮಾಡಿ ಅವುಗಳನ್ನ ಕಮ್ಯೂನ್ ಎಂಬ
ವಿಭಾಗಗಳಾಗಿ ವಿಂಗಡಿಸ್ತಾರೆ. ಹೀಗಾಗಿ ಈ ಆಡಳಿತಾತ್ಮಕ ಸುಧಾರಣೆಯ ಸಂದರ್ಭದಲ್ಲಿ ಕಂಡ ಫ್ರಾನ್ಸ್ ಅನ್ನ ಏನ್ ಮಾಡ್ತಾರಪ್ಪ ಅಂತಂದ್ರ 83 ಕಮ್ಯೂನ್ಗಳಾಗಿ ವಿಂಗಡಣೆ ಮಾಡ್ತಾರೆ ಅಂತ ಹೇಳ್ಬೋದು. ಹೀಗೆ ಆ ವಿಂಗಡಣೆಗೊಂಡಂತ ಕಮ್ಯೂನ್ಗಳನ್ನ ಮತ್ತೆ ಉಪ ವಿಭಾಗಗಳಾಗಿ ಮಾರ್ಪಡಿಸ್ತಾರೆ. ಉದಾಹರಣೆಗೆ ಆರೋಂಡಿಸ್ಮೆಂಟ್ ಮತ್ತು ಕಾಂಟನ್ಗಳೆಂಬ ಉಪ ವಿಭಾಗಗಳಾಗಿ ವಿಂಗಡಣೆ ಮಾಡ್ತಾರೆ ಅಂತ ಹೇಳ್ಬೋದು. ಜೊತೆಗೆ ಸ್ಥಳೀಯ ವಿಭಾಗದ ಅಧಿಕಾರವನ್ನ ಚುನಾಯಿತ ಮಂಡಳಿಗೆ ಒಪ್ಪಿಸ್ತಾರೆ. ಹೀಗಾಗಿ ಆ ಚುನಾಯಿತ ಮಂಡಳಿಯೇ ಸ್ಥಳೀಯ ವಿಭಾಗದಲ್ಲಿ ಕಂಡು ಬರತಕ್ಕಂತ ಒಂದು ಅಧಿಕಾರವನ್ನು ನೋಡಿಕೊಳ್ಳೋದು. ಸ್ಥಳೀಯ ವಿಭಾಗ ಅಂದ್ರೆ ಅವರಿ ಜಿಲ್ಲೆ ಮತ್ತು ತಾಲೂಕುಗಳಲ್ಲಿ ಕಂಡು ಬರತಕ್ಕಂತ ಒಂದು ಅಧಿಕಾರವನ್ನ ಸ್ಥಳೀಯ ಚುನಾಯಿತ ಮಂಡಳಿಯೇ ನೋಡಿಕೊಳ್ಬಹುದು. ನಂತರ ಕೇಂದ್ರ ಮಟ್ಟದಲ್ಲಿ ಕಂಡು ಬರತಕ್ಕಂತ ಅಧಿಕಾರವನ್ನ ಅಂದ್ರೆ ಕಮ್ಯೂನ್ ವ್ಯವಸ್ಥೆಯಲ್ಲಿ ಕಂಡು ಬರತಕ್ಕಂತ ಅಧಿಕಾರವನ್ನ ಈ ಒಂದು ರಾಷ್ಟ್ರೀಯ ಸಭೆ ನೋಡಿಕೊಳ್ಬಹುದು ಅಂತ ಹೇಳ್ತಾರೆ. ಹೀಗೆ ಈ ರೀತಿಯಾಗಿ ಅಖಂಡ ಆಡಳಿತವನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ವಿಕೇಂದ್ರೀಕರಣಗೊಳಿಸ್ತಾರೆ ಅಂತ ಹೇಳ್ಬೋದು. ಜೊತೆಗೆ ಈ ಒಂದು ಆಡಳಿತದಲ್ಲಿ ಕೇಂದ್ರದ ಹಸ್ತಕ್ಷೇಪವನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ನಿರ್ಬಂಧನೆ ಮಾಡ್ತಾರೆ ಅಂತ ಹೇಳ್ಬೋದು. ಹೀಗೆ ಒಟ್ಟಾರೆಯಾಗಿ ಈ ರೀತಿಯ ಪ್ರಮುಖ ಆಡಳಿತದ ಸುಧಾರಣೆಗಳು ಈ ರಾಷ್ಟ್ರೀಯ ಸಭೆಯ ಕಾರ್ಯಗಳಲ್ಲಿ ಕಂಡು ಬಂದ. ಇನ್ನೆಸ್ಟ್ ಈ ರಾಷ್ಟ್ರೀಯ ಸಭೆಯ ಕಾರ್ಯಗಳಲ್ಲಿ ಕಂಡು ಬರ್ತಕ್ಕಂಥ ಮತ್ತೊಂದು ರೀತಿಯ ಕಾರ್ಯಗಳು ಯಾವಪ್ಪ ಅಂತಂದ್ರೆ ಆರ್ಥಿಕ ಸುಧಾರಣೆಗಳು. ಈ ರಾಷ್ಟ್ರೀಯ ಸಭೆಯ ಕಾರ್ಯಗಳಲ್ಲಿ ಕಂಡು ಬರ್ತಕ್ಕಂಥ ಮತ್ತೊಂದು ರೀತಿಯ ಸುಧಾರಣೆ ಯಾವಪ್ಪ ಅಂದ್ರೆ ಆರ್ಥಿಕ ಸುಧಾರಣೆಗಳು. ಯಾವ ರೀತಿಪ್ಪ ಅಂತಂದ್ರೆ ಚರ್ಚಿನ ಆಸ್ತಿಯನ್ನ ಮುಟ್ಟುಗೋಲು ಹಾಕಿ ಬಿಡ್ತಾರೆ. ಚರ್ಚಿನ ಆಸ್ತಿಯನ್ನ ಮುಟ್ಟುಗೋಲು ಹಾಕೋದಂದ್ರೆ ಏನ್ರಿ, ಚರ್ಚಿನ ಆಸ್ತಿಯನ್ನ ರಾಷ್ಟ್ರೀಕರಣಗೊಳಿಸ್ತಾರೆ. ಆ ಚರ್ಚ್ ಹೊಂದಿರತಕ್ಕಂತ ಆಸ್ತಿ ಇನ್ನು ಮುಂದೆ ಸರ್ಕಾರದ ಸ್ವತ್ತು ಅಂತೇಳಿ ಘೋಷಣೆ ಮಾಡ್ತಾರೆ. ಚರ್ಚಿನ ಆಸ್ತಿಯನ್ನು ಯಾಕೆ ರಾಷ್ಟ್ರೀಕರಣ ಮಾಡ್ತಾರಪ್ಪ ಅಂದ್ರ ಫ್ರಾನ್ಸಿನ ಒಟ್ಟು ಆಸ್ತಿಯಲ್ಲಿಯೇ 40% ಆಸ್ತಿ ಯಾರು ಬೆಳೆಯತ್ರಿ, ಚರ್ಚಿನ ಬೆಳೆಯುತ್ತೆ. ಹೀಗಾಗಿ ಈ ಸಂದರ್ಭದಲ್ಲಿ ಚರ್ಚಿನ ಆಸ್ತಿಯನ್ನ ಮುಟ್ಟುಗೋಲು ಹಾಕಿಕೊಂಡು ಆ ಇಡೀ ಆಸ್ತಿಯನ್ನೆಲ್ಲ ಸರ್ಕಾರದ ನಿಯಂತ್ರಣಕ್ಕೆ ಒಳಪಡಿಸ್ತಾರೆ ಹೇಳ್ಬೋದು. ನೆಕ್ಸ್ಟ್ ಇದೇ ಆರ್ಥಿಕ ಸುಧಾರಣೆಯಲ್ಲಿ ಕೈಗೊಂಡಂತ ಮತ್ತೊಂದು ಪ್ರಮುಖ ಕಾರ್ಯ ಯಾವಪ್ಪ ಅಂತಂದ್ರೆ ಏಕರೂಪದ ತೆರಿಗೆ ವ್ಯವಸ್ಥೆಯನ್ನು ಜಾರಿಗೆ ತರ್ತಾರೆ. ಏನ್ ಮಾಡ್ತಾರ್ರಿ, ಏಕರೂಪದ ತೆರಿಗೆಯನ್ನು. ಈ ಮುಂಚೆ ಸವಲತ್ತಿಲ್ಲದ ವರ್ಗ ಮಾತ್ರ ತೆರಿಗೆಯನ್ನು ಕಟ್ಟಬೇಕಾಗಿತ್ತು. ಆದ್ರೆ ಈ ಸಂದರ್ಭದಲ್ಲಿ ಶ್ರೀಮಂತರು ಕೂಡ ತೆರಿಗೆಯನ್ನ ಕಟ್ಟಬೇಕಂತ ಹೇಳ್ತಾರೆ. ಹೀಗಾಗಿ ಪಾದ್ರಿಗಳು, ಶ್ರೀಮಂತರು, ಜನಸಾಮಾನ್ಯರು ಕೂಡಿದಂತೆ ಎಲ್ಲರಿಗೂ ಏಕ ರೀತಿಯ ಒಂದು ತೆರಿಗೆಯನ್ನು ವಿಧಿಸ್ತಾರೆ ಅಂತ ಹೇಳ್ಬೋದು. ನೆಕ್ಸ್ಟ್ ಆರ್ಥಿಕ ಮುಗ್ಗಟ್ಟನ್ನ ಪರಿಹರಿಸಲಿಕ್ಕೆ ನೋಟಿನ ಚಲಾವಣೆಯನ್ನ ತರ್ತಾರೆ. ಹೀಗಾಗಿ ಈ ಸಂದರ್ಭದಲ್ಲಿ ಅಸೈನಾಟ್ಸ್ ಎಂಬ ನೋಟುಗಳನ್ನ ಚಲಾವಣೆಗೆ ತರ್ತಾರೆ. ಯಾವ ನೋಟುಗಳನ್ರಿ, ಅಸೈನಾಟ್ಸ್ ಎಂಬ ನೋಟುಗಳನ್ನ ಚಲಾವಣೆಗೆ ತರ್ತಾರೋ. ಅಷ್ಟೇ ಅಲ್ಲದೆ ಈ ನೋಟುಗಳ ಚಲಾವಣೆಯನ್ನು ಯಾಕೆ ತರ್ತಾರಪ್ಪ ಅಂತಂದ್ರ ಈ ಮುಂಚೆ ಅಂತ ಬಂದಾಗ ಈ ಆರ್ಥಿಕ ಮುಗ್ಗಟ್ಟಿನಿಂದಾಗಿ ಹಣದಬ್ಬರ ಉಂಟಾಗಿತ್ತು. ಹೀಗಾಗಿ ಇಲ್ಲಿ 100 ಫ್ರಾಂಕಿನ ನೋಟು 100 ಫ್ರಾಂಕಿನ ನಾಣ್ಯಕ್ಕೆ ಸಮವಾಗಿತ್ತು. ಹೀಗಾಗಿ ಇಲ್ಲಿ ಹಣದಬ್ಬರ ಉಂಟಾಗಿತ್ತು. ಇದನ್ನ ಪರಿಹರಿಸುವ ಸಲುವಾಗಿ ಏನ್ ಮಾಡ್ತಾರಪ್ಪ ಅಂದ್ರ ಈ ಹೊಸ ನೋಟುಗಳನ್ನ ಚಲಾವಣೆಗೆ ತಂದ್ರ ಅಂತ ಹೇಳ್ಬೋದು. ಜೊತೆಗೆ ನೋಟಿನ ಮುದ್ರಣದ ಅಧಿಕಾರವನ್ನ ಏನ್ ಮಾಡ್ತಾರಪ್ಪ ಅಂತಂದ್ರ ಈ ಒಂದು ಸರ್ಕಾರದ ನಿಯಂತ್ರಣಕ್ಕೆ ತೆಗೆದುಕೋತಾರೆ. ಹೀಗೆ ಈ ರೀತಿಯಾದಂತಹ ಪ್ರಮುಖ ಆರ್ಥಿಕ ಸುಧಾರಣೆಗಳೆಲ್ಲವನ್ನು ಈ ರಾಷ್ಟ್ರೀಯ ಸಭೆ ಕೈಗೊಂಡು ಹೇಳ್ಬೋದು. ನೆಕ್ಸ್ಟ್ ಮತ್ತೊಂದು ರೀತಿಯ ಸುಧಾರಣೆ ಯಾವಪ್ಪ ಅಂತಂದ್ರೆ ಕ್ಯಾಥೋಲಿಕ್ ಚರ್ಚಿನಲ್ಲಿ ಬದಲಾವಣೆಗಳು. ಯಾವ್ದ್ರಿ, ಕ್ಯಾಥೋಲಿಕ್ ಚರ್ಚಿನಲ್ಲಿ ಬದಲಾವಣೆಗಳು ಅಥವಾ ಪಾದ್ರಿಗಳಿಗೆ ಪೌರ ಸಂವಿಧಾನ ಅಂತ ಹೇಳ್ಬೋದು. ಹೀಗೆ ಇಲ್ಲಿ ಕೈಗೊಂಡಂತ ಒಂದು ಪ್ರಮುಖ ಸುಧಾರಣೆ ಅಂತ ಬಂದಾಗ 1790ರ ಸಂದರ್ಭದಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರ ಕ್ಯಾಥೋಲಿಕ್ ಚರ್ಚ್ನಲ್ಲಿ ಇರ್ತಕ್ಕಂತ ಪಾದ್ರಿಗಳಿಗೆ ಪೌರ ಸಂವಿಧಾನವನ್ನ ಜಾರಿಗೊಳಿಸ್ತಾರೆ. ಹೀಗೆ ಪೌರ ಸಂವಿಧಾನವನ್ನ ಜಾರಿಗೊಳಿಸೋದು ಅಷ್ಟೇ ಅಲ್ಲದೆ ಈ ಮುಂಚೆ ಕ್ಯಾಥೋಲಿಕ್ ಚರ್ಚ್ ನಲ್ಲಿ ಇರ್ತಕ್ಕಂತ ಬಿಷಪ್ಪರ ಸಂಖ್ಯೆಯನ್ನು ಏನ್ ಮಾಡ್ತಾರಪ್ಪ ಅಂದ್ರೆ ಕಡಿತಗೊಳಿಸ್ತಾರೆ. ಅಂದ್ರೆ ಈ ಮುಂಚೆ ಕ್ಯಾಥೋಲಿಕ್ ಚರ್ಚಿನಲ್ಲಿ ಬಿಷಪ್ಪರ ಸಂಖ್ಯೆ ಎಷ್ಟಿತ್ತಪ್ಪ ಅಂತಂದ್ರೆ 134 ಇತ್ತು. ಹೀಗಾಗಿ ಆ 134 ಸಂಖ್ಯೆಯಲ್ಲಿ ಇರ್ತಕ್ಕಂಥ ಬಿಷಪ್ಪರನ್ನ 34ಕ್ಕೆ ಇಳಿಸ್ತಾರೆ ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ಪಾದ್ರಿ ಮತ್ತು ಬಿಷಪ್ರನ್ನ ನೇಮಕ ಮಾಡುವ ಹಕ್ಕನ್ನ ಜನರಿಗೆ ಕೊಡ್ತಾರೆ. ಕಾರಣ ಏನಪ್ಪಾ ಅಂದ್ರೆ ಈ ಮುಂಚೆ ಈ ಪಾದ್ರಿಗಳಾಗಿರ್ಬೋದು, ಬಿಷಪ್ರಾಗಿರ್ಬೋದು, ಇವರು ಪೋಪನಿಂದ ನೇರವಾಗಿ ಆಯ್ಕೆ ಹಾಕಿರ. ಆದ್ರೆ ಈ ಸಂದರ್ಭದಲ್ಲಿ ಪೋಪನಿಗೆ ಇರತಕ್ಕಂತ ಆ ಅಧಿಕಾರವನ್ನ ತೆಗೆದು ಹಾಕಿ ಈ ಇಬ್ಬರನ್ನು ನೇಮಕ ಮಾಡತಕ್ಕಂತ ಹಕ್ಕನ್ನ ಜನರಿಗೆ ಕೊಡ್ತಾರೆ ಅಂತ ಹೇಳ್ಬೋದು. ಜೊತೆಗೆ ಜನರಿಂದ ನೇಮಕಗೊಂಡಂತ ಈ ಪಾದ್ರಿಗಳಾಗಿರ್ಬೋದು, ಬಿಷಪ್ರಾಗಿರ್ಬೋದು, ಅವರಿಗೆ ಸರ್ಕಾರದಿಂದ ವೇತನವನ್ನ ಭರಿಸ್ತಾರೆ. ಏನ್ರಿ, ಸರ್ಕಾರವೇ ಅವರಿಗೆ ವೇತನವನ್ನ ಕೊಡ್ಬೇಕಂತ ಹೇಳ್ತಾರೆ. ನೆಕ್ಸ್ಟ್ ಇಡೀ ಕ್ಯಾಥೋಲಿಕ್ ಚರ್ಚ್ ಏನ್ ಮಾಡ್ತಾರಪ್ಪ ಅಂತಂದ್ರ ಸರ್ಕಾರದ ಅಧೀನಕ್ಕೆ ತೆಗೆದುಕೊಳ್ತಾರೆ. ಏನ್ ಮಾಡ್ತಾರ್ರಿ, ಇಡೀ ಕ್ಯಾಥೋಲಿಕ್ ಚರ್ಚ್ ಇನ್ನು ಮುಂದೆ ಸರ್ಕಾರದ ನಿಯಂತ್ರಣಕ್ಕೆ ಒಳಪಡಬೇಕಂತ ಹೇಳ್ತಾರೋ. ಹೀಗಾಗಿ ಈ ಸಂದರ್ಭದಲ್ಲಿ ಕ್ಯಾಥೋಲಿಕರು ಈ ಪೌರ ಸಂವಿಧಾನಕ್ಕೆ ಬದ್ಧರಾಗಿರಬೇಕಂತ ಹೇಳಿ ಅವರಿಂದ ಪ್ರಮಾಣ ವಚನವನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಸ್ವೀಕರಿಸ್ತಿದ್ರಿ ಅಂತ ಹೇಳ್ಬೋದು. ಹೀಗೆ ಒಟ್ಟಾರೆಯಾಗಿ
ಕ್ಯಾಥೋಲಿಕ್ ಚರ್ಚ್ ಆಗಿರ್ಬೋದು, ಅಲ್ಲಿ ಕಂಡು ಬರ್ತಕ್ಕಂಥ ಪಾದ್ರಿಗಳು, ಬಿಷಪ್ಪರು ಮತ್ತು ಪೋಪರಿಗೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ಪ್ರಮುಖ ಕ್ರಮಗಳೆಲ್ಲವನ್ನು ಈ ರಾಷ್ಟ್ರೀಯ ಸಭೆ ಏನ್ ಮಾಡುತ್ತಪ್ಪ ಅಂದ್ರೆ ಕೈಗೊಂಡಿದೆ ಅಂತ ಹೇಳ್ಬೋದು. ಆದ್ರೆ ಈ ರಾಷ್ಟ್ರೀಯ ಸಭೆ ಕೈಗೊಂಡಂತಹ ಈ ಧಾರ್ಮಿಕ ಸಹಿಷ್ಣುತಾ ನೀತಿಯನ್ನ ವಿರೋಧಿಸಿದ ಪಾದ್ರಿಗಳೆಲ್ಲರೂ ಏನ್ ಮಾಡ್ತಾರಪ್ಪ ಅಂದ್ರೆ ಅದನ್ನು ವಿರೋಧಿಸಲಿಕ್ಕೆ ಆರಂಭಿಸ್ತಾರೆ. ಹೀಗಾಗಿ ಈ ಸಂದರ್ಭದಲ್ಲಿ ಪಾದ್ರಿಗಳಲ್ಲಿಯೇ ಎರಡು ಗುಂಪುಗಳು ಹುಟ್ಟಿಕೊಳ್ತಾವ. ಯಾವ ರೀತಿ ಗುಂಪುಗಳಪ್ಪ ಅಂತಂದ್ರೆ, ಸರ್ಕಾರದ ಪೌರ ಸಂವಿಧಾನವನ್ನು ಒಪ್ಪಿಕೊಂಡಂತಹ ಕಾನೂನುಬದ್ಧ ಪಾದ್ರಿಗಳು, ಸರ್ಕಾರದ ಪೌರ ಸಂವಿಧಾನವನ್ನ ವಿರೋಧಿಸಿದ ಕಾನೂನು ವಿರೋಧಿ ಪಾದ್ರಿಗಳು ಎಂಬ ಎರಡು ಗುಂಪುಗಳ ರಚನೆ ಆಕವ್. ಯಾವ ಸಂದರ್ಭದಲ್ಲಿ? ಈ ಪೌರ ಸಂವಿಧಾನವನ್ನ ಜಾರಿಗೆ ತಂದ ಸಂದರ್ಭದಲ್ಲಿ. ಹೀಗೆ ಪಾದ್ರಿಗಳಲ್ಲಿ ಹುಟ್ಟಿಕೊಂಡಂತ ಈ ಕಾನೂನು ವಿರೋಧಿ ಗುಂಪುಗಳಿಂದಾಗಿ ಫ್ರಾನ್ಸಿನಲ್ಲಿ ಇದು ಧಾರ್ಮಿಕ ಅಶಾಂತಿ ಉಂಟಾಗಲಿಕ್ಕೆ ದಾರಿ ಮಾಡಿಕೊಟ್ಟಿದೆ ಅಂತ ಹೇಳಿ. ಒಟ್ಟಾರೆಯಾಗಿ ಏನೇ ಇರಲಿ, ರಾಷ್ಟ್ರೀಯ ಸಭೆ ಏನ್ ಮಾಡತ್ತಪ್ಪ ಅಂತಂದ್ರ ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವದ ತಳಹದಿ ಮೇಲೆ ಈ ಎಲ್ಲ ರೀತಿಯಾದಂತ ಒಂದು ಕಾರ್ಯಗಳನ್ನ ಏನ್ ಮಾಡಿದಪ್ಪ ಅಂದ್ರೆ ಕೈಗೊಂಡಿದೆ ಅಂತ ಹೇಳ್ಬೋದು. ಇನ್ನೆಕ್ಸ್ಟ್, ಈ ಫ್ರಾನ್ಸ್ ಕ್ರಾಂತಿಯ ಗತಿಯಲ್ಲಿ ಈ ರಾಷ್ಟ್ರೀಯ ಸಭೆಯ ಕಾರ್ಯಗಳನ್ನ ನೋಡಿದ ನಂತರ ಮುಂದುವರೆದಂತೆ ಕಂಡು ಬರ್ತಕ್ಕಂಥ ಪಾಯಿಂಟ್ಸ್ ಯಾವಪ್ಪ ಅಂದ್ರೆ ವಿಷಯದೊಂದಿಗೆ ಭೇಟಿಯಾಗೋಣ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ.